ಹಲೋ ಮಕ್ಕಳೇ, ವೆಲ್ಕಮ್ ಟು ದ ಕ್ಲಾಸ್. ನಾನು ಭಾಗ್ಯಶ್ರೀ ಜೋಶಿ ಅಂತ, ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಮಕ್ಕಳೇ, ಇವತ್ ನಾವೇನ್ ಮಾಡೋಣ, ಸಂಭವನೀಯತೆ ಅನ್ನುವಂತಹ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಾಮಿನೇಷನ್ ನಲ್ಲಿ ನಮ್ಗೆ 3 ಅಂಕದ ಪ್ರಶ್ನೆಗಳು ಬರುತ್ತೆ. ಅಂದ್ರೆ ಒಂದು ಅಂಕಕ್ಕೆ ನೇರವಾಗಿ ಪ್ರಶ್ನೆ ಬರಬಹುದು, ಅಥವಾ 2 ಅಂಕಕ್ಕೆ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಹಾಗಿದ್ರೆ 3 ಅಂಕಕ್ಕೆ ಈ ಒಂದು ಅಧ್ಯಾಯದಿಂದ ನಮ್ಗೆ ಒಂದು ಪ್ರಶ್ನೆ ನೋಡಲು ಸಿಗತ್ತೆ. ಹಾಗಿದ್ರೆ ಸಂಭವನೀಯತೆ ಅಂತಂದ್ರೆ ಏನು? ಹೆಸರೇ ನಮ್ಗೆ ಹೇಳತ್ತೆ ಸಂಭವನೀಯತೆ. ಸಂಭವ ಅಂತಂದ್ರೆ ಏನು? ಚಾನ್ಸಸ್. ಹೌದಾ? ಚಾನ್ಸಸ್ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್, ಇವತ್ತು ತುಂಬಾ ಮೋಡ ಇದೆ, ಮಳೆ ಬರಬಹುದು, ಬರದೇನು ಇರಬಹುದು. ಇವತ್ ನಾವೇನ್ ಹೇಳ್ತೀವಿ, ಇಲ್ಲ ಸಂಜೆ ಮಳೆ ಬರತ್ತೆ ಅಂತ. ಸಂಜೆ ಮಳೆ ಬರಬಹುದು ಅಥವಾ ಬರ್ದೇನೂ ಇರಬಹುದು. ಬೆಳಗ್ಗೆ ತುಂಬಾ ಮೋಡ ಇರತ್ತೆ, ಮಧ್ಯಾಹ್ನ ಬಿಸಿಲು ಬಂದು ಮಳೆ ಬರ್ದೇನೂ ಇರಬಹುದು. ಅಂದ್ರೆ ಬರಬಹುದು, ಬರದೇನೂ ಇರಬಹುದು. ಇಲ್ಲಿ ನಾವು ಬರಬಹುದು, ಆಗಬಹುದು, ಮಾಡಬಹುದು ಅಂತ ನಾವೇನ್ ಹೇಳ್ತೀವಿ, ಇದೇನಿದು ಚಾನ್ಸಸ್ ಅನ್ನ ತೋರ್ಸತ್ತೆ. ಅಂದ್ರೆ ಒಂದು ಕೆಲಸ ಆಗಬಹುದು. ನಾನ್ ನಾಳೆ ಬೆಳಗ್ಗೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ಹೋಗ್ಬಹುದು, ಹೋಗದೇನೂ ಇರಬಹುದು. ಹೌದಾ? ನಾನ್ ಗ್ಯಾರಂಟಿಯಾಗಿ ಹೇಳ್ತಾ ಇಲ್ಲ ಹೋಗ್ತೀನಿ ಅಂತ. ಹೋಗ್ಬಹುದು, ಹೋಗದೇನೂ ಇರಬಹುದು. ಅಥವಾ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಡೇ ಬೈ ಡೇ ಇವತ್ತು ಗೋಲ್ಡ್ ರೇಟ್ ಜಾಸ್ತಿ ಆಗತ್ತೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗತ್ತೆ. ನಾವೇನ್ ಹೇಳ್ತೀವಿ, ನಾಳೆ ಇವತ್ತಿನಕ್ಕಿಂತ 10 ರೂಪಾಯಿ ಪೆಟ್ರೋಲ್ ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು. ಒಂದು ಪ್ರೆಡಿಕ್ಷನ್ ಇದೆ, ಏನಂತ, 10 ರೂಪಾಯಿ ಪೆಟ್ರೋಲ್ ಜಾಸ್ತಿ ಆಗತ್ತೆ. ಜಾಸ್ತಿ ಆಗಬಹುದು, ಆಗದೇನೂ ಇರಬಹುದು, ಕೆಲವೊಂದ್ ವೇಳೆ ಕಡಿಮೆ ಕೂಡ ಆಗಬಹುದಲ್ವಾ. ಅಂದ್ರೆ ಇಲ್ಲಿ ಒಂದು ಚಾನ್ಸಸ್ ಇದೆ, ಒಂದು ಸಂಭವ ಇದೆ. ಏನಂತ? ಆಗಬಹುದು, ಆಗದೇನೂ ಇರಬಹುದು. ಆ ರೀತಿಯಾಗಿ ಆಗಬಹುದು ಅಥವಾ ಆಗದೇನೂ ಇರಬಹುದು. ಅಂದ್ರೆ ಒಂದು ಚಾನ್ಸಸ್ಗೆ, ಆ ಒಂದು ಸಂಭವನೀಯತೆ ಅಥವಾ ಸಂಭವಕ್ಕೆ ನಾವೇನಂತ ಹೇಳ್ತೀವಿ, ಸಂಭವನೀಯತೆ. ಈಗಾಗ್ಲೇ ನಾವು ಹಿಂದಿನ ತರಗತಿಗಳಲ್ಲಿ, ಅಂದ್ರೆ ಹಿಂದಿನ ವರ್ಷದಲ್ಲಿ ನಾವು ಅಧ್ಯಯನ ಮಾಡ್ತಾ ಬಂದಿದೀವಿ. ಎಲ್ಲಿಂದ? 8th 9th ಅಲ್ಲಿ ಅಧ್ಯಯನ ಮಾಡಿದೀವಿ. ಹೌದಾ? ಏನಂತ? ಸಂಭವನೀಯತೆ ಅಂತಂದ್ರೆ ಏನು? ಸಂಭವನೀಯತೆಗೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪದಗಳನ್ನ ನಾವು ತಿಳ್ಕೊಂಡಿದೀವಿ. ಯಾವ್ಯಾವ ಪದಗಳು? ಹಾಗಿದ್ರೆ ಸಲ ರಿವಿಷನ್ ಮಾಡೋಣ ಅದನ್ನ. ಯಾವ್ಯಾವ ಪದಗಳನ್ನ ನಾವು ಸಂಭವನೀಯತೆಯಲ್ಲಿ ನೋಡ್ತೀವಿ? ಫಸ್ಟ್ ನಾವು ನೋಡೋದು ಸಂಭವನೀಯತೆಗೆ ಸಂಬಂಧಿಸಿದ ಪದಗಳು. ಸಂಬಂಧಿಸಿದ ಪದಗಳು ಯಾವ್ಯಾವ ಪದಗಳನ್ನ ನೋಡ್ತೀವಿ? ಮೊದಲನೇದಾಗಿ ಪ್ರಯೋಗ. ಇದನ್ನ ನಾವೇನಂತ ಹೇಳ್ತೀವಿ? ಎಕ್ಸ್ಪೆರಿಮೆಂಟ್. ಹೌದಾ? ಪ್ರಯೋಗ. ಇದನ್ನ ಎಲ್ಲಿ ಹೆಚ್ಚಾಗಿ ನಾವು ಕೇಳ್ತೀವಿ? ಪ್ರಯೋಗ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಕೆಮಿಸ್ಟ್ರಿಯಲ್ಲಿ ಒಂದು ಪ್ರಯೋಗ ಬರುತ್ತೆ. ಹೌದಾ? ಏನಂತ? 2 ಸೊಲ್ಯೂಷನ್ಸ್ ಅನ್ನ ಅಥವಾ 2 ವಸ್ತುಗಳನ್ನ, 2 ಪ್ರತಿವರ್ತಕಗಳನ್ನ ಸೇರಿಸಿದಾಗ ಹೊಸದಾದ ಒಂದು ಉತ್ಪನ್ನ ಉಂಟಾಗುತ್ತೆ. ಹೌದಾ? ನಾವು ಕೆಮಿಸ್ಟ್ರಿಯಲ್ಲಿ ನೋಡ್ತೀವಿ. ಇಲ್ಲಿ ಪ್ರಯೋಗ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ? 2 ವಸ್ತುಗಳನ್ನ ಸೇರಿಸ್ತೀವಿ. ಸೇರಿಸಿದ ಮೇಲೆ ಏನ್ ಹೊಸ ಉತ್ಪನ್ನ ಬರುತ್ತೆ ಅದು ನಮಗ್ ಗೊತ್ತಿರೋದಿಲ್ಲ. ಏನ್ ಬೇಕಾದ್ರೂ ಬರ್ಬೋದು. ಫಾರ್ ಎಕ್ಸಾಂಪಲ್, 2 ಸೊಲ್ಯೂಷನ್ಸ್ ಅನ್ನ ಸೇರಿಸಿದ್ಮೇಲೆ ಆ 2 ಸೊಲ್ಯೂಷನ್ಸ್ ಅಥವಾ ಪ್ರತಿವರ್ತಕಗಳನ್ನ ಸೇರಿಸಿದ ಮೇಲೆ ಬರುವಂತಹ ಉತ್ಪನ್ನ ಕಲರ್ ಚೇಂಜ್ ಆಗಬಹುದು, ಅಥವಾ ವಾಸನೆಯಲ್ಲಿ ಬದಲಾವಣೆ ಆಗಬಹುದು, ಅಥವಾ ಆವಿ ರೂಪದಲ್ಲಿ ಹೊರಗೆ ಬರ್ಬೋದು. ಏನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ ಇಲ್ಲಿ ನಮ್ಗೆ ಎಕ್ಸಾಕ್ಟ್ ಆಗಿ ನಮ್ಗೆ ಫಲಿತಾಂಶ ಗೊತ್ತಿರೋದಿಲ್ಲ. ಏನ್ ಬೇಕಾದ್ರೂ ಬರ್ಬೋದು. ಹೌದಾ? ಅಂದ್ರೆ ಇಲ್ಲಿ 2 ವಸ್ತುಗಳನ್ನ ಸೇರಿಸಿದಾಗ ಬರುವಂತಹ ಉತ್ಪನ್ನದಲ್ಲಿ ಅಥವಾ ಫಲಿತಾಂಶದಲ್ಲಿ ಏನ್ ಬರತ್ತೆ ಅಂತ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿರೋದಿಲ್ಲ. ಆದ್ರೆ ನಮ್ಗೆ ಇನ್ನೊಂದು ಬರತ್ತೆ. ಏನಂತ? ಯಾದೃಚ್ಛಿಕ ಪ್ರಯೋಗ. ಏನಂತ ಬರುತ್ತೆ? ಯಾದೃಚ್ಛಿಕ ಪ್ರಯೋಗ. ಇಲ್ಲೂ ಕೂಡ ಪ್ರಯೋಗ ಇದೆ, ಇಲ್ಲೂ ಕೂಡ ಪ್ರಯೋಗ ಇದೆ. ಹಾಗಿದ್ರೆ ಈ ಪ್ರಯೋಗ ಮತ್ತು ಈ ಪ್ರಯೋಗಕ್ಕೆ ಡಿಫ್ರೆನ್ಸ್ ಏನಪ್ಪಾ? ಯಾದೃಚ್ಛಿಕ ಪ್ರಯೋಗ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಯಾದೃಚ್ಛಿಕ ಪ್ರಯೋಗ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್, ನನ್ನ ಕೈಯಲ್ಲಿ ಒಂದು ಕಾಯಿನ್ ಇದೆ. ಓಕೆ, ನಾನೇನ್ ಮಾಡ್ತೀನಿ, ಒಂದು ಕಾಯಿನ್ ಅನ್ನ ಟಾಸ್ ಮಾಡ್ತೀನಿ. ಅಂದ್ರೆ ಒಂದು ನಾಣ್ಯವನ್ನ ಚಿಮ್ಮಿದಾಗ ನನಗೆ ಆ ಚಿಮ್ಮಿದ ಮೇಲೆ ಬರುವಂತಹ ಫಲಿತಾಂಶ ಏನಾಗಿರ್ಬಹುದು? ಒಂದು ಹೆಡ್ ಆದ್ರೂ ಬರ್ಬಹುದು, ಅಥವಾ ಟೇಲ್ ಆದ್ರೂ ಬರ್ಬಹುದು, ಒಂದ ಶಿರ ಆದ್ರೂ ಬೀಳ್ಬಹುದು, ಅಥವಾ ಪುಚ್ಛ ಆದ್ರೂ ಬೀಳ್ಬಹುದು. ಎರಡನ್ನ ಬಿಟ್ಟು ಮತ್ತೆ ಬೇರೆ ಏನಾದ್ರೂ ಬರಲು ಸಾಧ್ಯ ಇದೆನಾ? ಇಲ್ಲ ಅಲ್ಲ. ಇವೆರಡೇ ಬರ್ಬೇಕು. ಹೌದಾ? ಫಾರ್ ಎಕ್ಸಾಂಪಲ್, 2 ಕಾಯಿನ್ ಅನ್ನ ಟಾಸ್ ಮಾಡ್ತಾ ಇದ್ದೀರಾ. ಅವಾಗ ನಿಮ್ಗೆ ಏನ್ ಬರ್ಬಹುದು? ಒಂದು ಹೆಡ್ ಬರ್ಬಹುದು,
ಅಥವಾ ಟೇಲ್ ಬರ್ಬಹುದು, ಅಥವಾ ಇನ್ನೊಂದು ಹೆಡ್ ಟೇಲ್ ಬೀಳ್ಬಹುದು, ಅಥವಾ ಟೇಲ್ ಹೆಡ್ ಬೀಳ್ಬಹುದು. ಇವು 4 ಫಲಿತಾಂಶಗಳನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ಫಲಿತಾಂಶ ಬರೋದಕ್ಕೆ ಸಾಧ್ಯ ಇದೆನಾ? ಇಲ್ಲ ಅಲ್ವಾ? ಅಂದ್ರೆ ಒಂದು ಕಾಯಿನ್ ಅನ್ನ ಚಿಮ್ಮಿದಾಗ, ಒಂದು ನಾಣ್ಯವನ್ನ ಚಿಮ್ಮಿದ್ಮೇಲೆ ನಮ್ಗೆ ಕೇವಲ 2 ಫಲಿತಾಂಶಗಳು ಮಾತ್ರ ಬರುತ್ತೆ. ಆದ್ರೆ ನಮಗೆ ಎಕ್ಸಾಕ್ಟ್ ಆಗಿ ಹೆಡ್ಡೇ ಬೀಳತ್ತೆ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಎಕ್ಸಾಕ್ಟ್ ಆಗಿ ಈಗ ಟೇಲೇ ಬೀಳತ್ತೆ ಅಥವಾ ಪುಚ್ಛನೇ ಬೀಳತ್ತೆ ಅಥವಾ ಶಿರವೇ ಬೀಳತ್ತೆ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಎಕ್ಸಾಕ್ಟ್ ಆಗಿ ನಾವು ಇದೇ ಬೀಳತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಧ್ಯವಿರುವಂತಹ ಫಲಿತಾಂಶಗಳು, ಬರುವಂತಹ ಫಲಿತಾಂಶಗಳು ನಮ್ಗೆ ಗೊತ್ತಿದೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು ದಾಳ ಇರುತ್ತೆ. ಆ ದಾಳವನ್ನ ಉರುಳಿಸ್ತೀವಿ. ದಾಳವನ್ನ ನೋಡಿದೀರಾ ನೀವು, ಆಟ ಆಡಲು ಬಳಸ್ತೀರಾ. ಒಂದು ದಾಳದಲ್ಲಿ ಎಷ್ಟು ಮುಖಗಳಿರುತ್ತೆ? 6 ಮುಖಗಳು ಇರುತ್ತೆ. ಪ್ರತಿಯೊಂದು ಮುಖದಲ್ಲೂ ಕೂಡ 1, 2, 3, 4 ಅನ್ನುವಂತ ಚುಕ್ಕೆಗಳು ಇರುತ್ತೆ. ನೋಡಿದೀರಾ? 1, 2, 3 ಈ ತರ ಚುಕ್ಕೆಗಳು ಇರುತ್ತೆ. ನೋಡಿದೀರಾ? ಅಂದ್ರೆ ಒಂದು ದಾಳಕ್ಕೆ 6 ಮುಖಗಳು ಇರುತ್ತೆ. ಅದನ್ನ ಷಣ್ಮುಖಿ ಅಂತ ಕರೀತಾರೆ ಅಲ್ವಾ? 6 ಮುಖಗಳು ಇರುತ್ತೆ. ಒಂದು ದಾಳವನ್ನ ಒಂದು ಸರ್ತಿ ಉರುಳಿಸಿದ್ಮೇಲೆ ನಿಮಗೆ ಬರುವಂತಹ ಫಲಿತಾಂಶಗಳು ಯಾವ್ಯಾವ್ ಬರ್ಬಹುದು? 1 ಬರ್ಬೋದು, 2 ಬರ್ಬೋದು, 3, 4, 5, 6. ಇದನ್ನ ಬಿಟ್ಟು ಮತ್ತೆ ಬೇರೆ ಏನಾದ್ರೂ ಬರೋದಕ್ಕೆ ಸಾಧ್ಯ ಇದೆನಾ? ಇಲ್ಲ. ಅಂದರೆ ಬರುವಂತಹ ಸಾಧ್ಯವಿರುವ ಎಲ್ಲಾ ಫಲಿತಾಂಶಗಳು ನಮಗ್ ಗೊತ್ತು. ಆದರೆ ಈಗ ಕರೆಕ್ಟ್ ಆಗಿ 5 ಬೀಳತ್ತೆ ಅಥವಾ 2 ಬೀಳ್ಬಹುದು ಅಥವಾ 4 ಬೀಳತ್ತೆ ಅಂತ ಏನಾದ್ರೂ ಹೇಳೋದಕ್ಕೆ ಸಾಧ್ಯ ಇದೆನಾ? ಇಲ್ಲ. ಎಕ್ಸಾಕ್ಟ್ ಆಗಿ ಇದೇ ಬೀಳತ್ತೆ ಅಂತ ಹೇಳೋದಕ್ಕೆ ಬರಲ್ಲ. ಆದರೆ ಒಂದು ಪ್ರಯೋಗವನ್ನ ನಡೆಸಿದ ಮೇಲೆ ಬರುವಂತಹ ಸಾಧ್ಯವಿರುವ ಎಲ್ಲಾ ಫಲಿತಾಂಶಗಳು ನಮಗ್ ಗೊತ್ತಿದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಯಾದೃಚ್ಛಿಕ ಪ್ರಯೋಗ ಅಂತ ಹೇಳ್ತೀವಿ. 3ನೇದಾಗಿ ಇನ್ನೊಂದು ಪದ ಬರುತ್ತೆ. ಯಾವುದು? ಘಟನೆ ಅನ್ನುವಂತ ಇನ್ನೊಂದು ಪದ ಬರುತ್ತೆ. ಘಟನೆ, ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಈವೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಈವೆಂಟ್. ಈ ಘಟನೆ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಅನ್ನ ತಗೊಂಡಿದೀವಿ. ಏನಂತ? ಒಂದು ನಾಣ್ಯವನ್ನ ಚಿಮ್ಮಿದ ಮೇಲೆ ಬರುವಂತಹ ಫಲಿತಾಂಶಗಳು ಯಾವ್ಯಾವುದು? ಹೆಡ್ ಆರ್ ಟೇಲ್ ಅಲ್ವಾ? ಶಿರ ಅಥವಾ ಪುಚ್ಛ. ಇಲ್ಲಿ ಬರುವಂತಹ ಸಾಧ್ಯವಿರುವ ಫಲಿತಾಂಶಗಳಿಗೆ ನಾವೇನಂತ ಹೇಳ್ತೀವಿ? ಘಟನೆ. ಇಲ್ಲಿದೆ. ಈಗ ನಾವು 2 ನಾಣ್ಯವನ್ನ ಚಿಮ್ಮಿದಾಗ ಹೆಡ್ ಬರುತ್ತೆ, ಟೇಲ್ ಬರುತ್ತೆ, ಅಥವಾ ಹೆಡ್ ಟೇಲ್ ಬರ್ಬೋದು ಅಥವಾ ಟೇಲ್ ಹೆಡ್ ಬರ್ಬೋದು. ಅಂದರೆ ಒಂದು ಪ್ರಯೋಗವನ್ನ ನಡೆಸಿದ ಮೇಲೆ ಬರುವಂತಹ ಎಲ್ಲಾ ಸಾಧ್ಯ ಫಲಿತಾಂಶಗಳಿಗೆ ನಾವೇನಂತ ಹೇಳ್ತೀವಿ? ಘಟನೆ ಅಂತ ಕರಿತೀವಿ ಅಲ್ವಾ? ನೆಕ್ಸ್ಟ್ ಬರೋದು ನಮ್ಗೆ ಫಲಿತಗಣ. ಅದನ್ನ ಸ್ಯಾಂಪಲ್ ಸ್ಪೇಸ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಫಲಿತಗಣ, ಸ್ಯಾಂಪಲ್ ಸ್ಪೇಸ್. ಇದನ್ನ ಎಸ್ ಅನ್ನೋ ಅಕ್ಷರದಿಂದ ಸೂಚಿಸ್ತೀವಿ. ಮತ್ತೆ ಇದನ್ನ ನಾವೇನಂತ ಮಾಡ್ತೀವಿ? ಒಂದು ಪುಷ್ಪಾವರಣದ ಒಳಗೆ ಬರುವಂತಹ ಎಲ್ಲಾ ಸಾಧ್ಯ ಫಲಿತಾಂಶಗಳನ್ನ ಬರಿತೀವಿ. ಅಂದ್ರೆ ಸಾಧ್ಯವಿರುವಂತಹ ಎಲ್ಲಾ ಫಲಿತಾಂಶಗಳ ಒಂದು ಗಣಕ್ಕೆ ನಾವೇನಂತ ಹೇಳ್ತೀವಿ? ಫಲಿತಗಣ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಫಲಿತಗಣ. ಇದನ್ನ ನಾವು ಪುಷ್ಪಾವರಣದ ಒಳಗೆ ಬರಿತೀವಿ. ಅದಕ್ಕೆ ಇದನ್ನ ಸ್ಯಾಂಪಲ್ ಸ್ಪೇಸ್ ಎಸ್ ಅನ್ನೋ ಅಕ್ಷರದಿಂದ ಸೂಚಿಸ್ತಾರೆ. ಈ 4 ಪದಗಳು ಸಂಭವನೀಯತೆಗೆ ಸಂಬಂಧಿಸಿದ ಹಾಗೆ ಬರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಪದಗಳು. ಓಕೆ, ನೆಕ್ಸ್ಟ್ ನಾವು ನೋಡೋದಾದ್ರೆ, ಈ ಒಂದು ಅಧ್ಯಾಯದಲ್ಲಿ ನಮ್ಗೆ ಏನನ್ನ ಕೇಳ್ತಾರೆ? ಹೌದಾ? ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಗೆ ಕೊಟ್ಟಿರುವಂತಹ ಒಂದು ಪ್ರಶ್ನೆಯಲ್ಲಿ ಸಂಭವನೀಯತೆ ಏನಾಗತ್ತೆ ಅಂತ ಕೇಳ್ತಾರೆ. ಅಂದ್ರೆ P(E), ಒಂದು ಘಟನೆಯ ಸೈದ್ಧಾಂತಿಕ ಸಂಭವನೀಯತೆ, ಅದನ್ನ ಶಾಸ್ತ್ರೀಯ ಸಂಭವನೀಯತೆ ಅಂತಾನು ಹೇಳ್ತಾರೆ. P(E) ಇಸ್ ಈಕ್ವಲ್ ಟು, ಸೂತ್ರ ಏನು? ಘಟನೆ ಈಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಪ್ರಯೋಗದ ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆ. ಇದನ್ನ ನಾವು ಹೀಗೂ ಅನುಕೂಲಿತ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ ಅಥವಾ ಒಟ್ಟು ಫಲಿತಾಂಶಗಳ ಸಂಖ್ಯೆ. ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ. ಇದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂತ ಹೇಳ್ತೀವಿ. ಒಟ್ಟು ಫಲಿತಗಳ ಸಂಖ್ಯೆ. ಓಕೆ, ನೆಕ್ಸ್ಟ್, ಒಂದು ಘಟನೆ ಇಯ ಪ್ರಾಯೋಗಿಕ ಅಥವಾ ಅನುಭವ ವೇದ್ಯ ಸಂಭವನೀಯತೆ ಏನಾಗಿರುತ್ತೆ? P(E) ಇಸ್ ಈಕ್ವಲ್ ಟು ಘಟನೆ ಸಂಭವಿಸಿದ ಯತ್ನಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ ಆಗಿರುತ್ತೆ. ನಮ್ಗೆ ಈ ಒಂದು ಸೂತ್ರ ನೆನಪಿದ್ರೆ ಸಾಕು, ನಾವು ಕೊಟ್ಟಿರುವಂತಹ ಸಮಸ್ಯೆಯನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಹಾಗಿದ್ರೆ ನೋಡೋಣ.
ಒಂದು ಘಟನೆ ಈ ಯ ಸಂಭವನೀಯತೆ ಪ್ಲಸ್ ಈ ಅಲ್ಲದ ಘಟನೆಯ ಸಂಭವನೀಯತೆ ಏನಾಗಿರುತ್ತೆ? ಒಂದು ಘಟನೆ ಸಂಭವಿಸಿದರೆ ಅದನ್ನ ನಾವು ಒಂದು ಅನ್ನುವಂಥ ಸಂಖ್ಯೆಯಿಂದ ಸೂಚಿಸ್ತೀವಿ. ಓಕೆ, ನೆನ್ಪಿಟ್ಕೊಳ್ರಿ. ಘಟನೆ ಸಂಭವಿಸ್ಲಿಲ್ಲ ಅಥವಾ ಘಟನೆ ನಡೆದಿಲ್ಲ ಅಂತಂದಾಗ ಅದನ್ನ 0ಯಿಂದ ಸೂಚಿಸ್ತೀವಿ. 1 + 0 ಏನಾಗತ್ತೆ? 1 ಆಗತ್ತೆ. ಹಾಗಿದ್ರೆ ಇದು ಘಟನೆ ಸಂಭವಿಸುವ ಸಂಭವನೀಯತೆ 1, ಈ ಅಲ್ಲದ ಘಟನೆಯ ಸಂಭವನೀಯತೆ 0 ಆಗಿರತ್ತೆ. ಹಾಗಾಗಿ 1 + 0 ಅಂದ್ರೆ 1 ಬರುತ್ತೆ. ಸಂಭವಿಸಲು ಅಸಾಧ್ಯವಾದ ಘಟನೆಯ ಸಂಭವನೀಯತೆಯು ಏನಾಗಿರುತ್ತೆ? 0 ಆಗಿರುತ್ತೆ. ಇಂತಹ ಘಟನೆಯನ್ನ ನಾವೇನಂತ ಹೇಳ್ತೀವಿ? ಅಸಂಭವ ಘಟನೆ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅಸಂಭವ ಘಟನೆ. ಖಚಿತವಾಗಿ ಸಂಭವಿಸುವ ಒಂದು ಘಟನೆಯ ಸಂಭವನೀಯತೆಯು, ಖಚಿತವಾಗಿ ಸಂಭವಿಸುವಂತಹ ಘಟನೆಗೆ 1 ಅಂತ ಸೂಚಿಸ್ತೀವಿ. ಇಂತಹ ಘಟನೆಯನ್ನ ಖಚಿತ ಘಟನೆ ಅಂತ ಹೇಳ್ತಾರೆ. ಖಚಿತ ಘಟನೆ. ಇದನ್ನ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲೂ ಕೊಡಬಹುದು ಅಥವಾ 1 ಅಂಕದ ಪ್ರಶ್ನೆಯಲ್ಲಿ ನೇರವಾಗಿ ಕೂಡ ಕೇಳಬಹುದು. ಒಂದು ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಯ ಸಂಭವನೀಯತೆಗಳ ಮೊತ್ತ ಏನಾಗಿರುತ್ತೆ? 1 ಆಗಿರುತ್ತೆ. ಒಂದು ಘಟನೆಯ ಸಂಭವನೀಯತೆಯು 0ಗಿಂತ ದೊಡ್ಡದು ಅಥವಾ ಸಮ ಮತ್ತು 1ಕ್ಕಿಂತ ಚಿಕ್ಕದು ಅಥವಾ ಸಮನಾಗಿರುತ್ತೆ. ಇದನ್ನ ನಾವು ಹೇಗ್ ಸೂಚಿಸ್ತೀವಿ? 0 is less than or equal to P of E is less than or equal to 1. ಅಂದ್ರೆ 0ಗಿಂತ ದೊಡ್ಡದಾಗಿರತ್ತೆ, 1ಕ್ಕಿಂತ ಚಿಕ್ಕದಾಗಿರತ್ತೆ. ಓಕೆ, ಈ ಒಂದು ರಿಲೇಷನ್ ಅನ್ನ ನೆನ್ಪಿಟ್ಕೊಂಡಿರ್ಬೇಕು. ಹಾಗಿದ್ರೆ ಲೆಕ್ಕಗಳು ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ? ಯಾವಾಗ ಸಂಭವನೀಯತೆ ಆಗಿರಲು ಸಾಧ್ಯ ಇಲ್ಲ? 2/3, -1/1.5, 15%, 0.73. ಯಾವ್ದಾಗಿರಲ್ಲ? ನೆಗೆಟಿವ್ ಅಲ್ಲಿ ಬರಲ್ಲ. ಹಾಗಿದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. P of E is equal to 0.05 ಆದರೆ ಈ ಅಲ್ಲದ ಘಟನೆಯ ಸಂಭವನೀಯತೆ ಎಷ್ಟು? ಈ ಅಲ್ಲದ ಘಟನೆ ಅಂದಾಗ ನಾವು 1 - P of E ಅಂತ ಮಾಡ್ಬೇಕು. ಈ ಅಲ್ಲದ ಘಟನೆ 1 - 0.05 ಎಷ್ಟಾಗತ್ತೆ? 1.00, 0.05 ಎಷ್ಟಾಗತ್ತೆ? ಇದು 5, ಇದು 9, ಇದು 0. ಸೊ 0.95 ಆಗತ್ತೆ ಅಲ್ವಾ? ನೆಕ್ಸ್ಟ್, ಒಂದು ಚೀಲವು ನಿಂಬೆ ಪರಿಮಳದ ಕ್ಯಾಂಡಿಗಳನ್ನು ಮಾತ್ರ ಒಳಗೊಂಡಿದೆ. ಮಾಲಿನಿಯು ಚೀಲದೊಳಗೆ ನೋಡದೇ ಒಂದು ಕ್ಯಾಂಡಿಯನ್ನ ಹೊರತೆಗೆಯುತ್ತಾಳೆ. ಅವಳು ತೆಗೆಯುವ ಕ್ಯಾಂಡಿಯು ಏನಾಗಿರುತ್ತೆ? ಒಂದು ಕಿತ್ತಳೆ ಪರಿಮಳದ ಕ್ಯಾಂಡಿಯಾಗಿರುವ ಸಂಭವನೀಯತೆ ಎಷ್ಟು? ಒಂದು ನಿಂಬೆ ಪರಿಮಳದ ಕ್ಯಾಂಡಿಯಾಗಿರುವ ಸಂಭವನೀಯತೆ ಎಷ್ಟು? ಒಂದು ಚೀಲ ಇದೆ. ಈ ಚೀಲದಲ್ಲಿ ಏನಿದೆ? ನಿಂಬೆ ಪರಿಮಳದ ಕ್ಯಾಂಡಿ ಮಾತ್ರ ಇದೆ. ಹೌದಾ? ಇಲ್ಲಿ ನಿಂಬೆ ಪರಿಮಳದ ಲೆಮನ್ ಫ್ಲೇವರ್ಡ್ ಕ್ಯಾಂಡಿಗಳು ಮಾತ್ರ ಇದೆ. ಹಾಗಿದ್ರೆ ಮಾಲಿನಿ ಏನ್ ಮಾಡ್ತಾಳೆ? ಆ ಚೀಲವನ್ನ ನೋಡದೆ ಒಂದು ಕ್ಯಾಂಡಿಯನ್ನ ಹೊರಗೆ ತೆಗೆದರೆ ಅದು ಕಿತ್ತಳೆ ಪರಿಮಳದ ಕ್ಯಾಂಡಿ ಆಗಿರುವಂತಹ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಮಕ್ಕಳೇ, ನಾವಿಲ್ಲಿ ಯೋಚನೆ ಮಾಡ್ಬೇಕು. ಇಲ್ಲಿ ನಮ್ಗೆ ಒಂದು ಪದ ಕೊಟ್ಟಿದ್ದಾರೆ. ಏನಂತಂದ್ರೆ ನಿಂಬೆ ಪರಿಮಳದ ಕ್ಯಾಂಡಿಗಳನ್ನು ಮಾತ್ರ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಿಂಬೆ ಪರಿಮಳದ ಕ್ಯಾಂಡಿಯನ್ನ ಹೊರತುಪಡಿಸಿ ಬೇರೆ ಯಾವುದೇ ಪರಿಮಳದ ಕ್ಯಾಂಡಿಗಳು ಅಲ್ಲಿ ಇಲ್ಲ. ಕೇವಲ ನಿಂಬೆ ಪರಿಮಳದ ಕ್ಯಾಂಡಿಗಳು ಮಾತ್ರ ಇದೆ. ಆದ್ರೆ ನಮಗೇನ್ ಬೇಕು? ಕಿತ್ತಳೆ ಪರಿಮಳದ ಕ್ಯಾಂಡಿಗಳು ಇರುವಂತಹ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಯಾವಾಗ ಕಿತ್ತಳೆ ಪರಿಮಳದ ಕ್ಯಾಂಡಿಗಳು ಅಲ್ಲಿ ಇಲ್ವೇ ಇಲ್ಲ, ಕೇವಲ ನಿಂಬೆ ಪರಿಮಳದ ಕ್ಯಾಂಡಿಗಳು ಮಾತ್ರ ಇದೆ. ಹಾಗಿದ್ರೆ ಅಲ್ಲಿ ಘಟನೆ ಸಂಭವಿಸುವ ಸಾಧ್ಯತೆ ಇದೆನಾ? ಕಿತ್ತಳೆ ಪರಿಮಳ ಇಲ್ವೇ ಇಲ್ಲ. ಹಾಗಿದ್ರೆ ನಾವೇನಂತ ಹೇಳ್ಬೋದು? ಒಂದು ಕಿತ್ತಳೆ ಪರಿಮಳದ ಕ್ಯಾಂಡಿ ಆಗಿರುವ ಸಂಭವನೀಯತೆ ಏನಾಗಿರತ್ತೆ? 0 ಆಗಿರತ್ತೆ. ಯಾಕೆಂದ್ರೆ ಚೀಲದಲ್ಲಿ ಕಿತ್ತಳೆ ಪರಿಮಳದ ಯಾವುದೇ ಕ್ಯಾಂಡಿ ಇರುವುದಿಲ್ಲ. ಕೇವಲ ಯಾವ ಕ್ಯಾಂಡಿ ಇದೆ ಅಲ್ಲಿ? ನಿಂಬೆ ಪರಿಮಳದ ಕ್ಯಾಂಡಿ ಇದೆ. ಹಾಗಾಗಿ ಘಟನೆ ಏನಾಗಿರತ್ತೆ? ಸಂಭವನೀಯತೆ 0 ಆಗಿರತ್ತೆ. ಒಂದು ನಿಂಬೆ ಪರಿಮಳದ ಕ್ಯಾಂಡಿ ಆಗಿರುವ ಸಂಭವನೀಯತೆ ಅಲ್ಲಿ ಕೇವಲ ನಿಂಬೆ ಪರಿಮಳ ಇದೆ. ಹಾಗಾಗಿ ಅದನ್ನ 1 ಅಂತ ಸೂಚಿಸ್ತೀವಿ. ಏಕೆಂದರೆ ಚೀಲದಲ್ಲಿರುವ ಎಲ್ಲಾ ಕ್ಯಾಂಡಿಗಳು ಯಾವ ರೀತಿಯಾದ ಕ್ಯಾಂಡಿಗಳು? ನಿಂಬೆ ಪರಿಮಳದ ಕ್ಯಾಂಡಿಯನ್ನ ಹೊಂದಿದೆ. ಹಾಗಿದ್ರೆ ಸಂಭವನೀಯತೆ ಏನಾಗಿರತ್ತೆ? 1 ಆಗಿರತ್ತೆ. ನೆಕ್ಸ್ಟ್ ನೋಡೋಣ. ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳು, 5 ಕಪ್ಪು ಚೆಂಡುಗಳು ಇವೆ.
ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನ ಹೊರತೆಗೆಯಲಾಗಿದೆ. ತೆಗೆದ ಚೆಂಡು ಒಂದು ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಒಂದು ಚೀಲ ಇದೆ, ಈ ಒಂದು ಬ್ಯಾಗ್ ಇದೆ, ಆ ಬ್ಯಾಗ್ ಅಲ್ಲಿ ಯಾವ ಯಾವ ಚೆಂಡುಗಳಿವೆ? 3 ಕೆಂಪು ಚೆಂಡುಗಳಿವೆ, 5 ಕಪ್ಪು ಚೆಂಡುಗಳು ಇವೆ. ಈ ಚೀಲದಿಂದ ಯಾದೃಚ್ಛಿಕ ಅಂತಂದ್ರೆ ಏನು? ನಾವು ಯಾವುದೇ ಒಂದು ಉದ್ದೇಶ ಇಟ್ಕೊಳ್ಳದೆ, ಅಂದ್ರೆ ನಾನು ಕೆಂಪು ಚೆಂಡನ್ನೇ ಹೊರತೆಗೆಯಬೇಕು ಅಥವಾ ಕಪ್ಪು ಚೆಂಡನ್ನೇ ಹೊರತೆಗೆಯಬೇಕು ಅನ್ನುವಂತ ಒಂದು ಉದ್ದೇಶ ಪೂರ್ವಕವಾಗಿ ಚೆಂಡನ್ನ ಹೊರತೆಗೆಯದೆಯೇ ಉದ್ದೇಶ ಪೂರ್ವಕವಾಗಿ ಅಂದ್ರೆ ನೋಡದೆ ಒಂದು ಚೆಂಡನ್ನ ರ್ಯಾಂಡಮ್ ಆಗಿ ಒಂದು ಚೆಂಡನ್ನ ಹೊರಗೆ ತೆಗೆದರೆ ಆಗ ಕೆಂಪು ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು, ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಿದ್ರೆ ಮೊದಲು ನಮ್ಗೆ ಏನ್ ಬೇಕು? ಚೀಲದಲ್ಲಿ ಇರುವಂತಹ ಒಟ್ಟು ಚೆಂಡುಗಳು. ಎಷ್ಟು ಚೆಂಡುಗಳಿವೆ? 3 ಕೆಂಪು ಚೆಂಡುಗಳು, 5 ಕಪ್ಪು ಚೆಂಡುಗಳು. ಎಷ್ಟಾಯ್ತು? 3 + 5 ಮಾಡಿದ್ರೆ ನಮ್ಗೆ 8 ಬಂತು. ಹೌದಾ? ಈ 8 ಏನಿದು? ಇದು ಒಟ್ಟು ಫಲಿತಾಂಶಗಳು, ಅಂದ್ರೆ ಒಟ್ಟು ಫಲಿತಗಳ ಸಂಖ್ಯೆ. ಅದನ್ನ ನಾವು N(s), ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್, N(s) ಅಂತ ಕರೆಯೋಣ. ನೆಕ್ಸ್ಟ್ ಏನ್ ಕೇಳಿದರೆ? ಕೆಂಪು ಚೆಂಡುಗಳ ಸಂಖ್ಯೆ ಅಂತಂದ್ರೆ ಅದನ್ನ N(a) ಅಂತ ಕರೆಯೋಣ. ಓಕೆ, N(a) ಎಷ್ಟಿದೆ? ಕೆಂಪು ಚೆಂಡುಗಳು 3 ಚೆಂಡುಗಳಿವೆ. ಹಾಗಿದ್ರೆ ಅದನ್ನ N(a) ಅಂತ ನಾವು ಕರೆಯೋಣ. ಹಾಗಾದ್ರೆ ಹೊರತೆಗೆಯುವ ಸಂಭವನೀಯತೆ ಫಾರ್ಮುಲಾ ಏನ್ ಹೇಳುತ್ತೆ? ಸಂಭವನೀಯತೆ P(e) ಅಂದ್ರೆ ಇಲ್ಲಿ ನಾವು a ಅಂತ ತಗೊಂಡಿದೀವಿ. ಸೊ P(a) = ಅನುಕೂಲಿಸುವ ಫಲಿತಗಳ ಸಂಖ್ಯೆ ಅಂತಂದ್ರೆ N(a), ಒಟ್ಟು ಫಲಿತಗಳ ಸಂಖ್ಯೆ ಅಂದ್ರೆ N(s). ಸೊ N(a) ಅಂದ್ರೆ 3 ಇದೆ, ಒಟ್ಟು ಚೆಂಡುಗಳ ಸಂಖ್ಯೆ 8 ಇದೆ. ಹಾಗಿದ್ರೆ ಕೆಂಪು ಚೆಂಡನ್ನು ಹೊರತೆಗೆಯುವ ಸಂಭವನೀಯತೆ ಎಷ್ಟಾಗತ್ತೆ? 3/8 ಆಗತ್ತೆ ಅಲ್ವಾ? ನೆಕ್ಸ್ಟ್ ನೋಡಿದ್ರೆ ಕೆಂಪು ಅಲ್ಲದ ಚೆಂಡು ಹೊರತೆಗೆಯುವ ಸಂಭವನೀಯತೆ ಎಷ್ಟು? ಯಾವಾಗ ನಾವು ಕೆಂಪು ಅಲ್ಲದ ಅಂದ್ರೆ ಅಲ್ಲದ ಅಂತ ಕೊಟ್ಟಿರ್ತಾರಲ್ಲ, ಅವಾಗ ನಾವು ಅದನ್ನ P(e) ಅಥವಾ P(e) ಅಂತ ಸೂಚಿಸ್ತೀವಿ. ನೆನ್ಪಿಟ್ಕೊಳ್ರಿ, P(e) ಅಥವಾ P(e)। ಹೀಗಂತ ಬರೆದ್ರು ಒಂದೇ, ಹೀಗ್ ಬರೆದ್ರು ಒಂದೇ. ಇಲ್ಲಿ ಕೆಂಪು ಅಲ್ಲದ ಚೆಂಡು ಹೊರತೆಗೆಯುವ ಸಂಭವನೀಯತೆ P(a) = 1 - P(a). P(a) ಅಂದ್ರೆ ಏನು? ಕೆಂಪು ಆಗಿರುವ ಸಂಭವನೀಯತೆ. ಓಕೆ, ಅವಾಗ ನಾವೇನ್ ಮಾಡ್ತೀವಿ? 1 - ಇಲ್ಲಿ ಕೆಂಪು ಆಗಿರುವ ಸಂಭವನೀಯತೆ ಎಷ್ಟಿದೆ? 3/8. ಅದೆಷ್ಟಾಗತ್ತೆ? ಇಲ್ಲಿ ಏನಿಲ್ಲ ಅಂದ್ರೆ 1 ಸುಲಸ 8 ಬರುತ್ತೆ. 1 × 8 ಅಂದ್ರೆ 8 - 3 ಮಾಡಿದ್ರೆ 5/8 ಬಂತು. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನಿಮ್ಮ ಹತ್ರ 10 ಚೆಂಡುಗಳು ಇವೆ. 10 ಚೆಂಡುಗಳಲ್ಲಿ ನಾನೇನ್ ಮಾಡ್ತೀನಿ? 6 ಚೆಂಡುಗಳು ಕೆಂಪು ಚೆಂಡುಗಳಿವೆ ಅಂತ ಹೇಳ್ತೀನಿ. ಓಕೆ, 6 ಚೆಂಡುಗಳು ಕೆಂಪು ಚೆಂಡುಗಳಿವೆ ಅಂತಂದ್ರೆ ಉಳಿದಿರುವಂತಹ 4 ಚೆಂಡುಗಳು ಏನಾಗಿರುತ್ತೆ? ಕೆಂಪು ಅಲ್ಲದ ಚೆಂಡುಗಳಾಗಿರುತ್ತೆ ಅಲ್ವಾ? ಅಂದ್ರೆ 4 ರೆಡ್ ಕಲರ್ಸ್ ಬಾಲ್ಸ್ ಇದ್ರೆ ಉಳಿದದ್ದೇನು? ರೆಡ್ ಅಂದ್ರೆ ಕೆಂಪು ಅಲ್ಲದ ಚೆಂಡುಗಳೇ ಆಗಿರುತ್ತೆ. ಹಾಗಾಗಿ ನಾವು 1 - P(a). P(a) ಅಂದ್ರೆ ಏನಿಲ್ಲಿ? ಕೆಂಪು ಚೆಂಡುಗಳ ಸಂಖ್ಯೆ. ಹಾಗಿದ್ರೆ 1 - P(a) ಮಾಡಿದ್ರೆ ನಿಮಗೆ ಕೆಂಪು ಅಲ್ಲದ ಚೆಂಡುಗಳ ಸಂಭವನೀಯತೆ ಸಿಗತ್ತೆ ಅಲ್ವಾ? ಹಾಗಿದ್ರೆ ಎಷ್ಟು ಬರುತ್ತೆ? ಇದು 5/8 ಬರುತ್ತೆ. ನೆಕ್ಸ್ಟ್ ನೋಡೋಣ. ಒಂದು ಗೋಲಕವು 50 ಪೈಸೆಯ 100 ನಾಣ್ಯಗಳನ್ನ, ಒಂದರ 50 ನಾಣ್ಯಗಳನ್ನು, 2ರ 20 ನಾಣ್ಯಗಳನ್ನು ಹಾಗೂ ₹5ರ 10 ನಾಣ್ಯಗಳನ್ನು ಒಳಗೊಂಡಿದೆ. ಅದನ್ನು ಬೋರಲು ಹಾಕಿದಾಗ ಯಾವುದಾದರೂ ಒಂದು ನಾಣ್ಯ ಹೊರ ಬೀಳುವ ಸಮಾನ ಸಾಧ್ಯತೆಗಳಿವೆ. ಆ ನಾಣ್ಯವು ಒಂದು 50 ಪೈಸೆ ನಾಣ್ಯವಾಗಿರುವ ಒಂದು ₹5ರ ನಾಣ್ಯ ಆಗಿರದ ಸಂಭವನೀಯತೆ. ಇಲ್ಲೂ ಕೂಡ ಆಗಿರದ ಸಂಭವನೀಯತೆ ಅಂತ ಕೇಳಿದ್ದಾರೆ. ಏನ್ ಮಾಡೋಣ? ಗೋಲಕ ಅಂದ್ರೆ ಒಂದು ಹುಂಡಿ, ನೀವು ದುಡ್ಡನ್ನ ಕೂಡ ಹಾಕ್ತಿರಲ್ವಾ, ಆ ಒಂದು ಹುಂಡಿ. ಓಕೆ, ಸೊ ಈಗ ಈ ತರ ಹುಂಡಿ ಇರತ್ತೆ, ನಿಮ್ಗೆ ಈ ತರ ಹುಂಡಿ ಇರತ್ತೆ ಅಂತ ತಿಳ್ಕೊಳ್ರಿ. ಇಲ್ಲಿ ನೀವೇನ್ ಮಾಡಿದೀರಾ? 50 ಪೈಸೆ ನಾಣ್ಯಗಳು ಇದೆ, ಆಮೇಲೆ ₹1 1ರ ನಾಣ್ಯಗಳು ಇದೆ, ₹2 ನಾಣ್ಯಗಳು ಇದೆ, ಹಾಗೆ ₹5 ನಾಣ್ಯಗಳು ಕೂಡ ಇದೆ. ಇದ್ರಲ್ಲಿ ನೀವ್ ಅದನ್ನ ಉಲ್ಟಾ ಮಾಡ್ತೀರಾ. ಬೋರಲ್ಲಿ ಹಾಕೋದು ಅಂದ್ರೆ ಉಲ್ಟಾ ಮಾಡೋದು. ಮೇಲೆ ಕೆಳಗೆ ಮಾಡಿದಾಗ ಒಂದು ನಾಣ್ಯ ಹೊರ ಬೀಳತ್ತೆ. ಆ ಬೀಳುವಂತಹ ನಾಣ್ಯ ಯಾವ್ದಾಗಿರ್ಬೋದು? 50 ಪೈಸೆ ನಾಣ್ಯ ಆಗಿರುವಂತಹ ಸಂಭವನೀಯತೆ ಎಷ್ಟು? ಅಥವಾ ₹5ರ ನಾಣ್ಯ ಆಗಿರದ ಸಂಭವನೀಯತೆ ಎಷ್ಟು? ನಾವು ಮೊದ್ಲೇನ್ ಮಾಡ್ಬೇಕು?
ಒಟ್ಟು ನಾಣ್ಯಗಳು ಎಷ್ಟಿದೆ ಅಂತ ಕಂಡುಹಿಡಿಯೋಣ. ಗೋಲಕದಲ್ಲಿರುವ ಒಟ್ಟು ನಾಣ್ಯಗಳು ಎಷ್ಟಿದೆ? 50 ಪೈಸೆಯ 100 ನಾಣ್ಯಗಳು. ಒಂದೇ ನಿಮಿಷ. 50 ಪೈಸೆಯ 100 ನಾಣ್ಯಗಳು, 1 ರೂಪಾಯಿಯ 50 ನಾಣ್ಯಗಳು, 2 ರೂಪಾಯಿ 20 ನಾಣ್ಯಗಳು, 5 ರೂಪಾಯಿಯ 10 ನಾಣ್ಯಗಳು. ಎಷ್ಟಾಯ್ತು? 150, 170, 180. ಹಾಗಿದ್ರೆ ಒಟ್ಟು ನಾಣ್ಯಗಳು, ಒಟ್ಟು ಫಲಿತಾಂಶಗಳು ಎಷ್ಟಾಯ್ತು? 180. ಇದನ್ನ N(S) ಅಂತ ಕರೆಯೋಣ. ಮೊದಲನೇದೇನ್ ಕೇಳಿದರೆ, ಗೋಲಕದಲ್ಲಿರುವ 50 ಪೈಸೆಯ ನಾಣ್ಯಗಳು ಎಷ್ಟಿದೆ? 100 ನಾಣ್ಯಗಳು ಇವೆ. ಇದನ್ನ ನಾವು N(A) ಅಂತ ಕರೆಯೋಣ. ನಮ್ಗೀಗ ಏನ್ ಬೇಕು? ಗೋಲಕದಲ್ಲಿರುವ 5 ರೂಪಾಯಿ ನಾಣ್ಯ ಆಗಿರದ ಸಂಭವನೀಯತೆಯನ್ನ ಕಂಡುಹಿಡಿಬೇಕು. ನಾಣ್ಯ ಆಗಿರದ ಸಂಭವನೀಯತೆಯನ್ನ ಕಂಡುಹಿಡಿಯೋದಕ್ಕಿಂತ ಮುಂಚೆ 5 ರೂಪಾಯಿ ನಾಣ್ಯ ಆಗಿರುವ ಸಂಭವನೀಯತೆಯನ್ನ ಕಂಡುಹಿಡಿಯೋಣ. ಗೋಲಕದಲ್ಲಿರುವ 5 ರೂಪಾಯಿ ನಾಣ್ಯಗಳೆಷ್ಟಿವೆ? 10 ಇವೆ. ಅದನ್ನ ನಾವು N(B) ಅಂತ ಕರೆಯೋಣ. ಇವಾಗ ಒಂದು 50 ಪೈಸೆ ನಾಣ್ಯ ಆಗಿರುವಂತಹ ಸಂಭವನೀಯತೆ P(A) is equal to N(A) divided by N(S). N(A) ಎಷ್ಟಿದೆ? 100 ಇದೆ. N(S) ಎಷ್ಟಿದೆ? 180. 0 0 ಕ್ಯಾನ್ಸಲ್ ಆಗತ್ತೆ. 2 5 2 9 ಎಷ್ಟಾಯ್ತು? 5/9 ಆಯ್ತು. ಇದೇನಿದು? 50 ಪೈಸೆ ಆಗಿರುವಂತಹ ಸಂಭವನೀಯತೆ. ಇವಾಗ ನಾವೇನ್ ಮಾಡೋಣ? 5 ರೂಪಾಯಿ ನಾಣ್ಯ ಆಗಿರುವಂತೆಯನ್ನ ಚೆಕ್ ಮಾಡೋಣ. P(B) is equal to N(B) divided by N(S). N(B) ಅಂದ್ರೆ 5 ರೂಪಾಯಿ ಆಗಿರುವ 5 ರೂಪಾಯಿ ನಾಣ್ಯಗಳ ಸಂಖ್ಯೆ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂದ್ರೆ ಒಟ್ಟು ಫಲಿತಗಳ ಸಂಖ್ಯೆ. N(B) ಎಷ್ಟಿದೆ ಮಕ್ಕಳೇ? 10 ಇದೆ. N(S) ಎಷ್ಟಿದೆ? 180. ಸೊ ಎಷ್ಟು ಬಂತಿದು? 1/18 ಅಂತ ಬಂತು. ಇವಾಗ ಇದೇನಿದು? ಇದು 5 ರೂಪಾಯಿ ನಾಣ್ಯ ಆಗಿರುವ ಸಂಭವನೀಯತೆ. ನಮ್ಗೇನ್ ಬೇಕು? 5 ನಾಣ್ಯ ಆಗಿರದ ಸಂಭವನೀಯತೆ ಅಂದಾಗ ನಾನು ಹೇಳಿದಾಗೆ 1 - P(B) ಮಾಡ್ಬೇಕಲ್ವಾ? 1 - P(B) ಮಾಡಿದ್ರೆ 1 - 1/18 ಆಗತ್ತೆ. ಏನು ಇಲ್ಲ ಅಂದ್ರೆ 1. ಸೊ ಇಲ್ಲಿ ಲಸ ಎಷ್ಟು ಬರುತ್ತೆ? 18. ಸೊ 18 - 1 ಮಾಡಿದ್ರೆ 17/18 ಬರುತ್ತೆ. ಏನಿದು? 17 ಡಿವೈಡೆಡ್ ಬೈ 18. ಇದು 5 ರೂಪಾಯಿ ನಾಣ್ಯ ಆಗಿರದ ಸಂಭವನೀಯತೆ ಅಲ್ವಾ? ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡೋಣ. ಒಂದು ಅವಕಾಶದ ಆಟದಲ್ಲಿ ಒಂದು ಸೂಚಕವು ಚಕ್ರಾಕಾರವಾಗಿ ತಿರುಗಿ 1 2 3 4 5 6 7 8 ಈ ಅಂಕಿಗಳಲ್ಲಿ ಯಾವುದಾದರೂ ಒಂದು ಅಂಕಿಯನ್ನ ಸೂಚಿಸುವಂತೆ ನಿಶ್ಚಲವಾಗುತ್ತದೆ. ಮತ್ತೆ ಇವೆಲ್ಲವೂ ಸಮಾನ ಸಾಧ್ಯತೆಗಳನ್ನ ಹೊಂದಿದೆ. ಸೂಚಕವು 8 ಒಂದು ಬೆಸ ಸಂಖ್ಯೆ, 2ಕ್ಕಿಂತ ದೊಡ್ಡದಾದ ಒಂದು ಸಂಖ್ಯೆ, 9ಕ್ಕಿಂತ ಚಿಕ್ಕದಾದ ಒಂದು ಸಂಖ್ಯೆಯನ್ನ ಸೂಚಿಸುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಇದು ಸ್ಪಿನ್ನಿಂಗ್ ವೀಲ್. ಇದು ಆ ಜಾತ್ರೆಗಳಲ್ಲಿ ಅಥವಾ ಫನ್ಫೇರಲ್ಲಿ ಈ ತರ ಆಟಗಳು ಬಂದಿರತ್ತೆ. ಅಂದ್ರೆ ವೀಲ್ ಅನ್ನ ಸ್ಪಿನ್ ಮಾಡೋದು. ಒಂದ್ಸತಿ ತಿರುಗಿಸ್ತೀರಾ, ಅದೇನಾಗತ್ತೆ? ತಿರುಗಿ 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 ಕೊನೆಗೆ ಒಂದು ನಿಶ್ಚಲವಾಗಿ ಅಥವಾ ರೆಸ್ಟ್ ಆಗಿ ಅಂದ್ರೆ ನಿಂತ್ಕೊಳ್ಳುತ್ತೆ. ಒಂದು ಪೊಸಿಷನ್ ಅಲ್ಲಿ ನಿಂತ್ಕೊಳ್ಳುತ್ತೆ. ನಿಂತ್ಕೊಂಡಾಗ ಇಲ್ಲಿ ಇರುವಂತಹ ಬಾಣದ ಗುರುತು ಇದೆ ಅಲ್ವಾ? ಈ ಬಾಣದ ಗುರುತು ಯಾವ ಸಂಖ್ಯೆಯ ಮೇಲೆ ನಿಲ್ಲತ್ತೆ ಅಂತ ನಾವು ನೋಡ್ಬೇಕು. ಹಾಗೆ ವೀಲ್ ನಿಂತಾಗ 8 ಆಗಿರುವ ಸಂಭವನೀಯತೆ ಅಂದ್ರೆ ಈ ಒಂದು ಬಾಣದ ಗುರುತು 8ರ ಮೇಲೆ ನಿಂತುಕೊಳ್ಳುವಂತಹ ಸಂಭವನೀಯತೆ ಎಷ್ಟು, ಅಥವಾ ಒಂದು ಬೆಸ ಸಂಖ್ಯೆಯ ಮೇಲೆ ನಿಲ್ಲುವಂತಹ ಸಂಭವನೀಯತೆ ಎಷ್ಟು, ಅಥವಾ 2ಕ್ಕಿಂತ ದೊಡ್ಡದಾದ ಒಂದು ಸಂಖ್ಯೆ ಅಥವಾ 9ಕ್ಕಿಂತ ಚಿಕ್ಕದಾದ ಒಂದು ಸಂಖ್ಯೆಯನ್ನ ಸೂಚಿಸುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಮೊದಲು ನಾವೇನ್ ಮಾಡ್ಬೇಕು? ಒಟ್ಟು ಸಾಧ್ಯತೆಗಳು ಎಷ್ಟು ಅಂತ ಕಂಡುಹಿಡಿಬೇಕು. ಒಟ್ಟು ಸಾಧ್ಯತೆಗಳು ಅಂತಂದ್ರೆ ಒಟ್ಟು ಎಷ್ಟು ನಂಬರ್ಸ್ ಇದೆ ಇಲ್ಲಿ? 1 to 8 ಇದೆ ಅಲ್ವಾ? ಹಾಗಿದ್ರೆ ಒಟ್ಟು ಸಾಧ್ಯತೆಗಳು ಎಷ್ಟಾಯ್ತು? 8. 8ಅನ್ನ ನಾವೇನ್ ಮಾಡೋಣ? N(S) ಅಂತ ಬರೆಯೋಣ. ಇದು N(S) ಆಯ್ತು. ಮೊದಲನೇದೇನಿದೆ? ಸೂಚಕವು 8 ಸಂಖ್ಯೆಯನ್ನ ಸೂಚಿಸುವ ಸಾಧ್ಯತೆ. 8 ಎಷ್ಟು ಸಲ ಇದೆ? ಕೇವಲ 1 ಬಾರಿ ಇದೆ. ಹಾಗಿದ್ರೆ ಸೂಚಕ ಕೇವಲ 8 ಮೇಲೆ ಬಂದ್ರೆ ಒಂದೇ ಸರ್ತಿ ನಿಂತ್ಕೋಬಹುದು. ಹಾಗಾದ್ರೆ ಇದು ಎಷ್ಟಾಗತ್ತೆ? 8ಅನ್ನು ಸೂಚಿಸುವ ಸಾಧ್ಯತೆ 1 ಸರ್ತಿ. 1 ಅದನ್ನ N(A) ಅಂತ ಕರೆಯೋಣ. N(A). ಸೂಚಕ 8ಅನ್ನು ಸೂಚಿಸುವ ಸಂಭವನೀಯತೆ N(A) ಡಿವೈಡೆಡ್ ಬೈ N(S). ಸೊ N(A) ಎಷ್ಟಿದೆ ಇಲ್ಲಿ? 1. N(S) ಎಷ್ಟಿದೆ? 8. 1 ಡಿವೈಡೆಡ್ ಬೈ 8 ಆಗತ್ತೆ.
ಬೆಸ ಸಂಖ್ಯೆಯನ್ನ ಸೂಚಿಸುವ ಸಾಧ್ಯತೆ. ಈ ಒಂದು ಚಕ್ರದಲ್ಲಿ ಒಟ್ಟು ಎಷ್ಟು ಬೆಸ ಸಂಖ್ಯೆಗಳು ಬರುತ್ತೆ? 1, 3, 5, 7. ಹಾಗಿದ್ರೆ 1, 2, 3, 4 ಬೆಸ ಸಂಖ್ಯೆಗಳನ್ನ ನೋಡ್ತೀರಾ. ಇದನ್ನ ಎನ್ ಆಫ್ ಬಿ ಅಂತ ಹೇಳೋಣ. ಸೂಚಕವು ಬೆಸ ಸಂಖ್ಯೆಯನ್ನ ಸೂಚಿಸುವ ಸಂಭವನೀಯತೆ ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಬಿ ಅಂದ್ರೆ 4, ಎನ್ ಆಫ್ ಎಸ್ ಅಂದ್ರೆ 8, 4 1 4 2 1 ಡಿವೈಡೆಡ್ ಬೈ 2 ಬರುತ್ತೆ. ನೆಕ್ಸ್ಟ್ ಏನಿದೆ? ಎರಡಕ್ಕಿಂತ ದೊಡ್ಡದಾದ ಸಂಖ್ಯೆ. ಎರಡಕ್ಕಿಂತ ದೊಡ್ಡದಾದ್ದು ಅಂದ್ರೆ 3, 4, 5, 6, 7, 8 ಇವೆಲ್ಲಾ ಸಂಖ್ಯೆಗಳು ಎರಡಕ್ಕಿಂತ ದೊಡ್ಡದಾಗಿರುವಂತಹ ಸಂಖ್ಯೆಗಳು ಅಲ್ವಾ? ಹಾಗಿದ್ರೆ ಎನ್ ಆಫ್ ಸಿ ಅಂತ ಹೇಳೋಣ ಇದನ್ನ. ಸೂಚಕವು ಎರಡಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನ ಸೂಚಿಸುವ ಸಂಭವನೀಯತೆ ಎನ್ ಆಫ್ ಸಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಮಾಡ್ತೀರಾ. ಎನ್ ಆಫ್ ಸಿ 6 ಇದೆ, ಎನ್ ಆಫ್ ಎಸ್ 8 ಇದೆ. 2 3 6, 2 4 8, 3 ಡಿವೈಡೆಡ್ ಬೈ 4 ಬರುತ್ತೆ. ನೆಕ್ಸ್ಟ್ ಏನಿದೆ? 9ಕ್ಕಿಂತ ಚಿಕ್ಕದಾದ ಸಂಖ್ಯೆಗಳು. ಇಲ್ಲಿ ಎಲ್ಲಾ ಸಂಖ್ಯೆಗಳು ಕೂಡ 9ಕ್ಕಿಂತ ಚಿಕ್ಕದಾಗೇನೆ ಇದೆ ಅಲ್ವಾ? 1 2 3 4 5 6 7 8 ಎಲ್ಲಾ ಸಂಖ್ಯೆಗಳು 9ಕ್ಕಿಂತ ಚಿಕ್ಕದಾಗಿದೆ. ಹಾಗಿದ್ರೆ 9ಕ್ಕಿಂತ ಚಿಕ್ಕದಾದ ಸಂಖ್ಯೆಗಳು ಯಾವ್ಯಾವ್ದು? 8 ಇದೆ. ಇದನ್ನ ಎನ್ ಆಫ್ ಡಿ ಅಂತ ಕರೆಯೋಣ. ಓಕೆ, ಇದನ್ನ ಎನ್ ಆಫ್ ಡಿ ಅಂತ ಕರೆಯೋಣ. ಸೂಚಕವು 9ಕ್ಕಿಂತ ಚಿಕ್ಕದಾದ ಸಂಖ್ಯೆಗಳನ್ನು ಸೂಚಿಸುವ ಸಂಭವನೀಯತೆ ಎನ್ ಆಫ್ ಡಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಡಿ ಎಷ್ಟಿದೆ? 8. 8 ಡಿವೈಡೆಡ್ ಬೈ 8 ಮಾಡಿದ್ರೆ 1 ಬರುತ್ತೆ. ಓಕೆ, ಸೊ ಈ ರೀತಿಯಾದ ಪ್ರಶ್ನೆಗಳು ಕೂಡ ನಮ್ಗೆ 2 ಅಂಕಕ್ಕೆ ಬರುವಂತಹ ಸಾಧ್ಯತೆಗಳಿರುತ್ತೆ. ಈಸಿ ಇದೆ ಅಲ್ವಾ? ಒಟ್ಟು ಸಾಧ್ಯತೆಗಳು ಅನುಕೂಲಿಸುವ ಸಾಧ್ಯತೆ. ಅನುಕೂಲಿತ ಸಾಧ್ಯತೆ ಅಂದ್ರೆ ಅವರು ಪ್ರಶ್ನೆಯಲ್ಲಿ ಕೇಳಿರುವಂತಹ ಒಂದು ಸಂಭವನೀಯತೆ. ಅದನ್ನ ನಾವು ಅನುಕೂಲಿತ ಫಲಿತಗಳ ಸಂಖ್ಯೆ ಅಂತ ಹೇಳ್ತೀವಿ. ಮತ್ತೆ ಒಟ್ಟು ಫಲಿತಗಳ ಸಂಖ್ಯೆ ಎನ್ ಆಫ್ ಎಸ್. ಇಷ್ಟನ್ನ ಕಂಡು ಹಿಡಿದ್ರೆ ನಮ್ಗೆ ಮುಗೀತು. ನೆಕ್ಸ್ಟ್ ಏನಿದೆ? 12 ದೋಷಪೂರಿತ ಪೆನ್ನುಗಳು 12 ದೋಷಪೂರಿತ ಪೆನ್ನುಗಳು ಆಕಸ್ಮಿಕವಾಗಿ, ಒಂದೇ ನಿಮಿಷ, ಆಕಸ್ಮಿಕವಾಗಿ 132 ಉತ್ತಮ ಪೆನ್ನುಗಳೊಂದಿಗೆ ಸೇರಿಕೊಂಡಿವೆ. ಒಂದು ಪೆನ್ನನ್ನು ನೋಡಿದ ಕೂಡಲೇ ಅದು ದೋಷಪೂರಿತವೇ ಅಲ್ಲವೇ ಎಂಬುದನ್ನ ಹೇಳಲು ಸಾಧ್ಯವಿಲ್ಲ. ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನ ಗುಂಪಿನಿಂದ ಹೊರತೆಗೆಯಲಾಗಿದೆ. ಹೊರತೆಗೆದ ಪೆನ್ ಉತ್ತಮವಾಗಿರುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಒಂದು ಬ್ಯಾಗ್ ಇದೆ ಅಥವಾ ಒಂದು ಬಾಕ್ಸ್ ಇದೆ. ಈ ಬಾಕ್ಸ್ ಅಲ್ಲಿ ಪೆನ್ನುಗಳಿವೆ. ಎಂತಹ ಪೆನ್ನುಗಳು? 132 ಉತ್ತಮ ಪೆನ್ನುಗಳಿವೆ. ಅದ್ರ ಜೊತೆಗೆ 12 ದೋಷಪೂರಿತ ಪೆನ್ನುಗಳು ಕೂಡ ಸೇರ್ಕೊಂಡಿದೆ. ಅಂದ್ರೆ ಎಲ್ಲಾ ಪೆನ್ನುಗಳು ಒಂದೇ ತರ ನಮ್ಗೆ ಕಾಣಿಸ್ತಾ ಇದೆ. ಆಮೇಲೆ ಆ ಬಾಕ್ಸ್ ಅನ್ನ ನೋಡದೇ ನಾವು ಒಂದು ಪೆನ್ನನ್ನ ಹೊರಗೆ ತೆಗೆದರೆ ಹೊರ ತೆಗೆದಿರುವಂತಹ ಪೆನ್ನು ಉತ್ತಮ ಪೆನ್ನು ಆಗಿರುವಂತಹ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದರು. ದೋಷಪೂರಿತ ಪೆನ್ನುಗಳ ಸಂಖ್ಯೆ ಎಷ್ಟು? 12. ಉತ್ತಮ ಪೆನ್ನುಗಳ ಸಂಖ್ಯೆ 132. ಹಾಗಿದ್ರೆ ಒಂದು ಪೆಟ್ಟಿಗೆಯಲ್ಲಿ ಅಥವಾ ಒಂದು ಬಾಕ್ಸ್ ನಲ್ಲಿ ಇರುವಂತಹ ಒಟ್ಟು ಪೆನ್ನುಗಳ ಸಂಖ್ಯೆ ಅಂದ್ರೆ ದೋಷಪೂರಿತ ಪೆನ್ನುಗಳ ಸಂಖ್ಯೆ ಪ್ಲಸ್ ಉತ್ತಮ ಪೆನ್ನುಗಳ ಸಂಖ್ಯೆ ಮಾಡಿದ್ರೆ 144 ಸಿಗತ್ತೆ. ಇದೇನಿದು? ಎನ್ ಆಫ್ ಎಸ್. ಹೊರತೆಗೆದ ಪೆನ್ನು ಉತ್ತಮ ಪೆನ್ನು ಆಗಿರುವ ಸಾಧ್ಯತೆ ಅಂದ್ರೆ ನಮ್ಗೆ ಉತ್ತಮ ಪೆನ್ನು ಬೇಕಲ್ವಾ? ಅಂದ್ರೆ ಉತ್ತಮ ಪೆನ್ನು ಆಗಿರುವ ಸಂಭವನೀಯತೆ ಅಂತ ಕೇಳಿದಾಗ ನಾವು ಉತ್ತಮ ಪೆನ್ನುಗಳ ಸಂಖ್ಯೆಯನ್ನ ತಗೋತೀವಿ. ಅದನ್ನ ಎನ್ ಆಫ್ ಎ ಅಂತ ಕರೆಯೋಣ. ಹೊರತೆಗೆದ ಪೆನ್ನು ಉತ್ತಮ ಪೆನ್ನು ಆಗಿರುವ ಸಂಭವನೀಯತೆ ಪಿ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ 132 ಇದೆ, ಎನ್ ಆಫ್ ಎಸ್ 144 ಇದೆ. ಓಕೆ, ಕ್ಯಾನ್ಸಲ್ ಮಾಡಿದ್ರೆ 2 7 2 2 2 6 2 6 ಹೌದಾ? 2 3 6 2 6 12 2 3 2 3 1 3 1 3 1 3 2 ಎಷ್ಟು ಬರುತ್ತೆ? 11 ಡಿವೈಡೆಡ್ ಬೈ 12 ಬರುತ್ತೆ. ಇದೇನಿದು? ಉತ್ತಮ ಪೆನ್ನು ಆಗಿರುವಂತಹ ಸಂಭವನೀಯತೆ. ಇದು ನಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತಹ ಪ್ರಶ್ನೆ ಇದು. ಈ ತರಹದ ಪ್ರಶ್ನೆಗಳನ್ನ ನಮ್ಗೆ ಕೇಳುತ್ತಾರೆ. ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 90ರವರೆಗಿನ ಸಂಖ್ಯೆಗಳು ನಮೂದಾಗಿರುವ 90 ಬಿಲ್ಲೆಗಳು ಇವೆ. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನ ಯಾದೃಚ್ಛಿಕವಾಗಿ ತೆಗೆದರೆ ಅದು 2 ಅಂಕಿಯ ಒಂದು ಸಂಖ್ಯೆ, ಒಂದು ಪೂರ್ಣವರ್ಗ ಸಂಖ್ಯೆ, 5ರಿಂದ ಭಾಗವಾಗುವ ಸಂಖ್ಯೆಯನ್ನ ಹೊಂದಿರುವ ಸಂಭವನೀಯತೆಯನ್ನ ಕಂಡು ಹಿಡಿಯಿರಿ. ಓಕೆ, ಬಿಲ್ಲೆಗಳಿವೆ.
ಎಷ್ಟು ಬಿಲ್ಲೆಗಳಿವೆ? ಒಟ್ಟು 1ರಿಂದ 90 ಅಂದ್ರೆ ಒಟ್ಟು 90 ಬಿಲ್ಲೆಗಳು ಇವೆ. ಈ 90 ಬಿಲ್ಲೆಗಳಂದ್ರೆ ಇದು ಒಟ್ಟು ಫಲಿತಗಳ ಸಂಖ್ಯೆ ಎನ್ ಆಫ್ ಎಸ್. ಎಷ್ಟಿವೆ? 90 ಬಿಲ್ಲೆಗಳು. 2 ಅಂಕಿಯ ಒಂದು ಸಂಖ್ಯೆ ಆಗಿರುವ ಸಂಭವನೀಯತೆ, 2 ಅಂಕಿಯ ಸಂಖ್ಯೆಯನ್ನ ಪಡೆಯುವ ಒಟ್ಟು ಸಾಧ್ಯತೆ 1, 2, 3, 4, 5, 6, 7, 8, 9, 10, 11 ಈ ತರ ಎಷ್ಟಿದೆ? 90ರವರೆಗೂ ಇದೆ. ಈಗ ನಮ್ಗೇನ್ ಬೇಕು? 2 ಅಂಕಿಯ ಸಂಖ್ಯೆಗಳು ಬೇಕು. 2 ಅಂಕಿಯ ಸಂಖ್ಯೆಗಳು ಅಂತಂದ್ರೆ 10ರಿಂದ 90ರವರೆಗೂ ಇರುತ್ತೆ. ಈ 10ರ ಕೆಳಗೆ ಇರುವಂತಹ ಎಲ್ಲಾ ಸಂಖ್ಯೆಗಳ ಎಷ್ಟಿದು? 1 ಅಂಕಿಯ ಸಂಖ್ಯೆ. ನಮ್ಗೆ 2 ಅಂಕಿಯ ಸಂಖ್ಯೆಗಳು ಬೇಕಾದ್ರೆ ನಾವೇನ್ ಮಾಡ್ತೀವಿ? 90ರಲ್ಲಿ 9ಅನ್ನ ಕಳಿತೀವಿ. ಯಾಕೆ? 1ರಿಂದ 9ರವರೆಗೆ 1 ಅಂಕಿಯ ಸಂಖ್ಯೆಗಳಿವೆ. 90ರಲ್ಲಿ 9ಅನ್ನ ಕಳೆದ್ರೆ 81 ಬಂತು. ಹಾಗಿದ್ರೆ 2 ಅಂಕಿಯ ಸಂಖ್ಯೆಯನ್ನ ಪಡೆಯುವಂತಹ ಒಟ್ಟು ಸಾಧ್ಯತೆ 81. ಇದನ್ನ ಎನ್ ಆಫ್ ಎ ಅಂತ ಕರೆಯೋಣ. 2 ಅಂಕಿಗಳ ಸಂಖ್ಯೆಗಳನ್ನು ಪಡೆಯುವ ಸಂಭವನೀಯತೆ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ ಅಂತಂದ್ರೆ 81, ಎನ್ ಆಫ್ ಎಸ್ ಅಂದ್ರೆ 90. 9 81 1 0 ಅಂದ್ರೆ 9 ಡಿವೈಡೆಡ್ ಬೈ 10 ಆಗತ್ತೆ. ನೆಕ್ಸ್ಟ್ ಏನಿದೆ? ಪೂರ್ಣ ವರ್ಗ ಸಂಖ್ಯೆಗಳು. 1ರಿಂದ 90ರವರೆಗೆ ಬರುವಂತಹ ಪೂರ್ಣ ವರ್ಗ ಸಂಖ್ಯೆಗಳು ಯಾವ್ಯಾವು? 1, 4, 9. 9 ಅಂದ್ರೆ 3ರ ವರ್ಗ, ಹೌದಾ? 16, 25, 36 6ರ ವರ್ಗ, ಇದು ಪೂರ್ಣ ವರ್ಗ ಸಂಖ್ಯೆ. 99 7ರ ವರ್ಗ, 8ರ ವರ್ಗ, ಹಾಗೆ 9ರ ವರ್ಗ. ಅಂದ್ರೆ 1ರಿಂದ 81, 1, 4, 9, 16, 25, 36, 49, 64, 80 ಎಷ್ಟಾಯ್ತು? 1, 2, 3, 4, 5, 6, 7, 8, 9 ಪೂರ್ಣ ವರ್ಗ ಸಂಖ್ಯೆ ಪಡೆಯುವ ಒಟ್ಟು ಸಾಧ್ಯತೆಗಳು 9 ಇದೆ. ಇದನ್ನ ಎನ್ ಆಫ್ ಬಿ ಅಂತ ಕರೆಯೋಣ. ಪೂರ್ಣ ವರ್ಗ ಸಂಖ್ಯೆ ಪಡೆಯುವ ಸಂಭವನೀಯತೆ ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಬಿ ಎಷ್ಟಿದೆ ಮಕ್ಕಳೇ? 9 ಇದೆ. ಎನ್ ಆಫ್ ಎಸ್ 90 ಇದೆ. 9 1 9 10, ಸೊ 1 ಡಿವೈಡೆಡ್ ಬೈ 10 ಬರುತ್ತೆ ಅಲ್ವಾ? ನೆಕ್ಸ್ಟ್ 5ರಿಂದ ಭಾಗವಾಗುವ ಸಂಖ್ಯೆಗಳು ಯಾವ್ಯಾವುದು? 5, 10, 15, 20, 25, 30, 35, 40, 45, 50, 55, 60, 65, 70, 75, 80, 85 ಮತ್ತು 90 ಈ ಎಲ್ಲಾ ಸಂಖ್ಯೆಗಳು 5ರಿಂದ ಪೂರ್ಣವಾಗಿ ಭಾಗವಾಗುವಂತಹ ಸಂಖ್ಯೆಗಳು. ಎಷ್ಟು ಸಂಖ್ಯೆಗಳಿವೆ? ಒಟ್ಟು ನಮಗೆ 18 ಸಂಖ್ಯೆಗಳು ಇವೆ ಅಲ್ವಾ? ಇದನ್ನ ನಾವು ಎನ್ ಆಫ್ ಸಿ ಅಂತ ಕರೆಯೋಣ. ಓಕೆ, 5ರಿಂದ ಭಾಗವಾಗುವ ಸಂಖ್ಯೆಗಳನ್ನ ಪಡೆಯುವ ಸಂಭವನೀಯತೆ ಪಿ ಆಫ್ ಸಿ ಇಸ್ ಈಕ್ವಲ್ ಟು ಎನ್ ಆಫ್ ಸಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಸಿ ಅಂತಂದ್ರೆ 18, ಎನ್ ಆಫ್ ಎಸ್ ಅಂದ್ರೆ 90. 9 2 18, 1 10 ಅಂದ್ರೆ 2 1 2 5 ಎಷ್ಟು ಬರುತ್ತೆ? 1 ಡಿವೈಡೆಡ್ ಬೈ 5 ಬರುತ್ತೆ, ಹೌದಾ? 1 ಡಿವೈಡೆಡ್ ಬೈ 5 ಅಥವಾ 18 1 18 5 90 ಡೈರೆಕ್ಟ್ ಆಗಿನೂ ಮಾಡ್ಬೋದು. 1 ಡಿವೈಡೆಡ್ ಬೈ 5 ಬರುತ್ತೆ. ಇದೇನಿದು? 5ರಿಂದ ಭಾಗವಾಗುವ ಸಂಖ್ಯೆಗಳನ್ನು ಪಡೆಯುವಂತಹ ಒಂದು ಸಂಭವನೀಯತೆ. ಈಸಿ ಇದೆ ಅಲ್ವಾ? ನೆಕ್ಸ್ಟ್ ನೋಡೋಣ. ಒಂದು ದಾಳವನ್ನು 2 ಸಲ ಎಸೆಯಲಾಗಿದೆ. ಒಂದು ದಾಳಕ್ಕೆ ಎಷ್ಟು ಮುಖ ಅಂತ ಹೇಳಿದೆ ನಾನು? 6 ಮುಖಗಳಿವೆ. ಇಲ್ಲಿ ಎಷ್ಟು ದಾಳ ಇದೆ? ಒಂದು ದಾಳವನ್ನ 2 ಸರ್ತಿ ಎಸಿತೀವಿ. 2 ಸಲ 5 ಮೇಲೆ ಬರದಿರುವ ಸಂಭವನೀಯತೆ, ಕನಿಷ್ಠ 1 ಸಲ 5 ಮೇಲೆ ಬರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಈಸಿ ಇದೆ. ಈಗ ನಾವೇನ್ ಮಾಡಿದೀವಿ? ಒಂದು ದಾಳವನ್ನ 2 ಸಲ ಅಂತಂದಾಗ ಅದನ್ನ ನಾವು ಒಂದೇ ಪ್ರಯೋಗ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಒಂದು ದಾಳವನ್ನ 2 ಸತಿ ಎಸಿತಾ ಇದ್ದೀರಾ ಎಟ್ ಎ ಟೈಮ್, ಹೌದಾ? ಒಂದು ದಾಳವನ್ನ 2 ಸಲ ಎಸಿತೀವಿ. ಎಷ್ಟು ಸಾಧ್ಯತೆಗಳು ಬರುತ್ತೆ? ಒಂದು ದಾಳದಿಂದ 6, ಮತ್ತೊಂದು ದಾಳದಿಂದ 6, ಹಾಗಿದ್ರೆ ಒಟ್ಟು 36 ಸಾಧ್ಯತೆಗಳು ನಮ್ಗೆ ಸಿಗತ್ತೆ ಅಲ್ವಾ? 6 6 36. ಇದನ್ನ ನಾವು ಒಟ್ಟು ಫಲಿತಗಳ ಸಂಖ್ಯೆ ಎನ್ ಆಫ್ ಎಸ್ ಅಂತ ಕರೆಯೋಣ. ಏನ್ ಕೇಳಿದರೆ 2 ಸಲ 5 ಮೇಲೆ ಬರದಿರುವ ಸಂಭವನೀಯತೆ, ಅಂದ್ರೆ 5 ಬರಬಾರ್ದು, 1 ಸಲನೂ ಬರಬಾರ್ದು, ಅಂತಹ ಸಂಭವನೀಯತೆ ಎಷ್ಟು? ಒಂದು ದಾಳದಿಂದ 1, ಮತ್ತೊಂದು ದಾಳದಿಂದ 1, ನೆಕ್ಸ್ಟ್ 1 2, 1 3 ಅಂದ್ರೆ ಇದು 2ನೇ ದಾಳದಿಂದ 3, 1 4, 5 ಬರಬಾರ್ದು. 1 5 ಬೇಡ. ಯಾಕೆ? 5 ಬರದಿರುವ ಸಂಭವನೀಯತೆ ಅಂದಾಗ 5 ಬರೆಯೋದು ಬೇಡ. 1 5 ಬೇಡ. ನೆಕ್ಸ್ಟ್ 1 6, ಹಾಗೆ 2 1 2 2 2 3 2 4 ಮತ್ತೆ 2 6 ಬರುತ್ತೆ. 5 ನಮ್ಗೆ ಬರದಿರುವ ಸಂಭವನೀಯತೆ ಇದೆ.
ನೆಕ್ಸ್ಟ್ ಹಾಗೆ 3 1 3 2 3 3 3 4 3 6 4 1 4 2 4 3 4 4 4 6 ಹಾಗೇನೆ 6 1 6 2 6 3 6 4 ಮತ್ತೆ 6 6 ಎಷ್ಟು ಸಾಧ್ಯತೆಗಳಾಯ್ತು? ಇಲ್ಲಿ ಬಂದಿರುವಂತಹ ಎಲ್ಲಾ ಸಾಧ್ಯತೆಗಳಲ್ಲಿ 5 ಒಂದ್ಸಲನೂ ಬಂದಿಲ್ಲ, ಹೌದಾ? 5 ಮೇಲೆ ಬರದಿರುವ ಸಾಧ್ಯತೆಗಳು, 2 ಸಲ 5 ಮೇಲೆ ಬಾರದಿರುವ ಸಾಧ್ಯತೆ ಎಷ್ಟಿದೆ ಒಟ್ಟು ಇಲ್ಲಿ? ಇದನ್ನ ಎಣಿಸಿದ್ರೆ ನಮ್ಗೆ 25 ಸಾಧ್ಯತೆಗಳು ಇದೆ, ಹೌದಾ? ಇದನ್ನ ನಾವು ಎನ್ ಆಫ್ ಎ ಅಂತ ಕರೆಯೋಣ. 2 ಸಲ 5 ಮೇಲೆ ಬರದಿರುವ ಸಾಧ್ಯತೆ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ ಅಂದ್ರೆ 25, ಎನ್ ಆಫ್ ಎಸ್ ಅಂದ್ರೆ ಒಟ್ಟು ಸಾಧ್ಯತೆ 36 ಇದೆ. 25 ಡಿವೈಡೆಡ್ ಬೈ 36. ಈಗೇನ್ ಕೇಳಿದರೆ ಕನಿಷ್ಠ 1 ಸಲ 5 ಮೇಲೆ ಬರುವ ಸಂಭವನೀಯತೆ. ನಾವೀಗಾಗ್ಲೇ 5 ಬರದಿರುವ ಸಾಧ್ಯತೆಯನ್ನ ತಗೊಂಡಿದೀವಿ, ಕಂಡುಹಿಡ್ದಿದೀವಿ. ಆಗ 1 ಮೈನಸ್ 5 ಮೇಲೆ ಬರದಿರುವ ಸಾಧ್ಯತೆ ಮಾಡಿದ್ರೆ ನಿಮ್ಗೆ ಏನ್ ಸಿಗತ್ತೆ? 5 ಮೇಲೆ ಬರುವ ಸಾಧ್ಯತೆ ಸಿಗತ್ತೆ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ 10ರಲ್ಲಿ 5 ಸಂಖ್ಯೆಗಳ ಏನಿದೆ? 5 ಬರದಿರುವ ಸಾಧ್ಯತೆಗಳು ಇದೆ. ಹಾಗಿದ್ರೆ ಇನ್ನುಳಿದ 5ಗಳೇನಾಗಿರ್ಬೇಕು? 5 ಬರುವ ಸಾಧ್ಯತೆಗಳೇನಾಗಿರ್ಬೇಕು ಅಲ್ವಾ? ಹಾಗಾಗಿ ಇದನ್ನ ನಾವೇನಂತ ಮಾಡ್ತೀವಿ? 1 ಮೈನಸ್ 2 ಸಲ 5 ಮೇಲೆ ಬರದಿರುವ ಸಂಭವನೀಯತೆ, ಅದನ್ನ ಪಿ ಆಫ್ ಎ ಅಂತ ಕರೆಯೋಣ. 1 ಮೈನಸ್ ಪಿ ಆಫ್ ಎ ಎಷ್ಟಿದೆ? 25 ಡಿವೈಡೆಡ್ ಬೈ 36 ಇದೆ. ಇಲ್ಲಿ ಲಸ ಎಷ್ಟಾಗತ್ತೆ? 36 ಬರುತ್ತೆ. 36 ಮೈನಸ್ 25, 36ರಲ್ಲಿ 25ನ ಕಳೆದ್ರೆ 11, 11 ಡಿವೈಡೆಡ್ ಬೈ 36. ಇದೇನಿದು? 5 ಮೇಲೆ ಬರುವ ಸಂಭವನೀಯತೆ ಅಲ್ವಾ? ಇದು ಕೂಡ ನಮ್ಗೆ 2 ಅಂಕದ ಪ್ರಶ್ನೆ, ಹೌದಾ? ನೆಕ್ಸ್ಟ್ ನೋಡೋಣ. ಒಂದು ಗುಂಪಿನಲ್ಲಿರುವ 144 ಬಾಲ್ ಪೆನ್ಗಳಲ್ಲಿ 20 ಪೆನ್ನುಗಳು ದೋಷಪೂರಿತ ಆಗಿದೆ, ಉಳಿದವು ಉತ್ತಮವಾಗಿದೆ. ನೂರಿಯು ಪೆನ್ನು ಉತ್ತಮವಾಗಿದ್ದರೆ ಖರೀದಿಸುತ್ತಾಳೆ, ಆದರೆ ದೋಷಪೂರಿತವಾಗಿದ್ದರೆ ಖರೀದಿಸುವುದಿಲ್ಲ. ಅಂಗಡಿಯವನು ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನ ತೆಗೆದುಕೊಂಡು ಆಕೆಗೆ ನೀಡ್ತಾನೆ. ಅವಳು ಇದನ್ನು ಖರೀದಿಸದ ಸಂಭವನೀಯತೆ. ಯಾವಾಗ ಅವಳು ಖರೀದಿಸ್ತಾಳೆ? ಯಾವಾಗ ಪೆನ್ನು ಉತ್ತಮವಾಗಿರತ್ತೆ ಆವಾಗ ಮಾತ್ರ ಖರೀದಿಸ್ತಾಳೆ. ಆದ್ರೆ ಅಂಗಡಿಯವನು ಏನ್ ಮಾಡ್ತಾನೆ? ಆ ಪೆನ್ನು ಉತ್ತಮವಾಗಿದೆನೋ ಅಥವಾ ದೋಷಪೂರಿತವಾಗಿನೋ ಅಂತ ನೋಡದೆ ಒಂದು ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನ ತೆಗೆದು ಕೊಡ್ತಾನೆ ಅವಳಿಗೆ. ಹಾಗಿದ್ರೆ ನಾವ್ ಇಲ್ಲಿ ಏನ್ ಕಂಡುಹಿಡಿಬೇಕು? ಉತ್ತಮವಾಗಿರುವ ಸಂಭವನೀಯತೆ, ದೋಷಪೂರಿತವಾಗಿರುವ ಸಂಭವನೀಯತೆ. ಯಾವಾಗ ಅವಳು ಕೊಳ್ಳೋದಿಲ್ಲ, ಯಾವಾಗ ಅವಳು ಇದನ್ನು ಖರೀದಿಸದ ಸಂಭವನೀಯತೆ ಅಂತಂದ್ರೆ ಅದು ದೋಷಪೂರಿತವಾಗಿದ್ದರೆ ಅವಳು ತಗೊಳ್ಳೋದಿಲ್ಲ, ಅದನ್ನ ಖರೀದಿಸೋದಿಲ್ಲ, ಹೌದಾ? ಹಾಗಿದ್ರೆ ನಾವಿಲ್ಲೇನ್ ಕಂಡುಹಿಡಿಬೇಕು? ಪೆನ್ನು ಖರೀದಿಸುವ ಸಂಭವನೀಯತೆ, ಉತ್ತಮವಾಗಿರುವ ಸಂಭವನೀಯತೆ ಮತ್ತು ಪೆನ್ನು ದೋಷಪೂರಿತವಾಗಿರುವ ಸಂಭವನೀಯತೆಯನ್ನ ಕಂಡುಹಿಡಿಬೇಕು. ದೋಷಪೂರಿತ ಪೆನ್ನುಗಳ ಸಂಖ್ಯೆ ಎಷ್ಟಿದೆ? 20 ಇದೆ. ಉತ್ತಮವಾಗಿರುವ ಪೆನ್ನುಗಳ ಸಂಖ್ಯೆ 144 ಒಟ್ಟು ಪೆನ್ನುಗಳು. ಇದರಲ್ಲಿ 20 ಪೆನ್ನುಗಳು ದೋಷಪೂರಿತ ಪೆನ್ನುಗಳು. ಹಾಗಿದ್ರೆ 144 ಮೈನಸ್ 20 ಮಾಡಿದ್ರೆ 124 ಬರುತ್ತೆ. ಇದೇನಿದು? ನಮ್ಗೆ ಉತ್ತಮ ಪೆನ್ನುಗಳು, ಹೌದಾ? ಉತ್ತಮ ಪೆನ್ನುಗಳು. ಇದನ್ನ ನಾವು ಎನ್ ಆಫ್ ಎ ಅಂತ ಕರೆಯೋಣ. ಒಟ್ಟು ಪೆನ್ನುಗಳೆಷ್ಟಿದೆ? 144. ಈ 144 ಅನ್ನೋದೇನಿದು? ಒಟ್ಟು ಸಾಧ್ಯತೆ ಅಂದ್ರೆ ಎನ್ ಆಫ್ ಎಸ್. ಖರೀದಿಸುವ ಒಟ್ಟು ಸಾಧ್ಯತೆ ಅಂದ್ರೆ ಅದು ಉತ್ತಮವಾಗಿದ್ರೆ ಖರೀದಿಸ್ತಾಳೆ. ಉತ್ತಮವಾಗಿರುವ ಪೆನ್ನುಗಳ ಸಂಖ್ಯೆ ಎಷ್ಟಾಯ್ತು ಇವಾಗ? 124. 124 ಎನ್ ಆಫ್ ಎ ಅಂತ ಕರೆಯೋಣ ಅಲ್ವಾ? ಆಕೆಯು ಪೆನ್ನನ್ನು ಖರೀದಿಸುವ ಸಂಭವನೀಯತೆ ಅಂತಂದಾಗ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ ಅಂದ್ರೆ ಉತ್ತಮ ಪೆನ್ನುಗಳ ಸಂಖ್ಯೆ 124, ಒಟ್ಟು ಪೆನ್ನುಗಳ ಸಂಖ್ಯೆ 144. 124ರಲ್ಲಿ 144 ಇದನ್ನ ಭಾಗಿಸ್ಬೇಕು. 2 7 2 2 2 6 2 2. ಸೊ ಎಷ್ಟು ಬರುತ್ತಿದು? 31 ಡಿವೈಡೆಡ್ ಬೈ 36 ಬಂತು. ಈಗ ನಾವೇನ್ ಮಾಡ್ಬೇಕು? ಖರೀದಿಸದ ಸಂಭವನೀಯತೆ ಅಂದ್ರೆ ದೋಷಪೂರಿತ ಪೆನ್ನುಗಳ ಸಂಭವನೀಯತೆ. ಎಷ್ಟು ದೋಷಪೂರಿತ ಪೆನ್ನುಗಳಿವೆ ಇಲ್ಲಿ? 20 ಇವೆ ಅಲ್ವಾ? 20ನ್ನ ನಾವು ಎನ್ ಆಫ್ ಬಿ ಅಂತ ಕರೆಯೋಣ. ಆಕೆ ಖರೀದಿಸದಿರುವ ಸಂಭವನೀಯತೆ ಪಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್.
ಎನ್ ಆಫ್ ಬಿ ಅಂದ್ರೆ 20, ಎನ್ ಆಫ್ ಎಸ್ ಅಂದ್ರೆ 144. ಇಲ್ಲೂ ಕೂಡ 7 2 1 0. ಸೊ ಎಷ್ಟು ಬರುತ್ತಿದ್ದು? 2 6 2 5. ಸೊ 5 ಡಿವೈಡೆಡ್ ಬೈ 36 ಬರುತ್ತೆ. ಇದೇನಿದು? ಆಕೆ ಖರೀದಿಸದಿರುವಂತಹ ಸಂಭವನೀಯತೆ. ಇಲ್ಲಿ ಉತ್ತಮ ಪೆನ್ನುಗಳ ಸಂಖ್ಯೆ ಮತ್ತು ದೋಷಪೂರಿತ ಪೆನ್ನುಗಳ ಸಂಖ್ಯೆಯ ಸಂಭವನೀಯತೆಯನ್ನ ಕೇಳಿದ್ದಾರೆ ಅಲ್ವಾ? ನೆಕ್ಸ್ಟ್ ಏನಿದೆ? ಒಂದು ಆಟದಲ್ಲಿ 1 ರೂಪಾಯಿಯ ಒಂದು ನಾಣ್ಯವನ್ನ 3 ಸಲ ಚಿಮ್ಮಲಾಗಿದೆ. ಹೌದಾ? ಪ್ರತಿ ಸಲದ ಫಲಿತವನ್ನ ದಾಖಲಿಸಲಾಗುತ್ತದೆ. ಹನೀಫನು ಪ್ರತಿ ಸಲವೂ ಒಂದೇ ಫಲಿತಾಂಶ ಅಂದರೆ 3 ಶಿರಗಳು ಅಥವಾ 3 ಪುಚ್ಛಗಳು ಬಂದರೆ ಆಟದಲ್ಲಿ ಗೆಲ್ಲುತ್ತಾನೆ, ಇಲ್ಲದಿದ್ದರೆ ಸೋಲುತ್ತಾನೆ. ಹನೀಫನು ಆಟದಲ್ಲಿ ಸೋಲುವ ಸಂಭವನೀಯತೆಯನ್ನ ಲೆಕ್ಕಾಚಾರ ಮಾಡಿ. ಯಾವಾಗ ಹನೀಫ ಗೆಲ್ತಾನೆ? ಯಾವಾಗ ಅಂತಂದ್ರೆ 3 ಶಿರಗಳು 3 ಪುಚ್ಛಗಳು ಬಂದ್ರೆ, ಅಂದ್ರೆ ಹೆಡ್ 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 ಮತ್ತೆ ಟೇಲ್ 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 ಈ ರೀತಿಯಾದ ರಿಸಲ್ಟ್ ಬಂದ್ರೆ ಅವನ್ ಗೆಲ್ತಾನೆ. ಯಾವಾಗ ಇದನ್ನ ಹೊರತುಪಡಿಸಿ ಬೇರೆ ರೀತಿಯಾದ ಫಲಿತಾಂಶ ಬಂದ್ರೆ ಅವನು ಸೋಲ್ತಾನೆ. ಹಾಗಿದ್ರೆ ಹನೀಫನು ಆಟದಲ್ಲಿ ಸೋಲುವ ಸಂಭವನೀಯತೆಯನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿದ್ದಾರೆ. ಒಂದು ನಾಣ್ಯವನ್ನ 3 ಸಲ ಚಿಮ್ಮಿದಾಗ ಬರುವಂತಹ ಫಲಿತಗಳು ಯಾವ್ಯಾವು? ಹೆಡ್ 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 ಬರ್ಬಹುದು, ಹೆಡ್ ಹೆಡ್ ಟೇಲ್ ಬೀಳ್ಬಹುದು, ಹೆಡ್ ಟೇಲ್ ಹೆಡ್ ಬರ್ಬೋದು, ಹಾಗೆ ಟೇಲ್ ಹೆಡ್ ಹೆಡ್ ಬೀಳ್ಬೋದು, ಟೇಲ್ ಟೇಲ್ ಹೆಡ್ ಬರ್ಬೋದು, ಹೆಡ್ ಟೇಲ್ ಟೇಲ್ ಬೀಳ್ಬೋದು, ಅಥವಾ ಟೇಲ್ ಹೆಡ್ ಟೇಲ್ ಬೀಳ್ಬೋದು, ಟೇಲ್ 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 ಬೀಳ್ಬೋದು. ಎಷ್ಟು ಸಾಧ್ಯತೆಗಳಾಗತ್ತೆ? 1 2 3 4 5 6 7 8. 8 ಸಾಧ್ಯತೆಗಳು ಬರುತ್ತೆ ಅಲ್ವಾ? ಈ 8 ಸಾಧ್ಯತೆಯನ್ನ ನಾವೇನೋಣ ಎನ್ ಆಫ್ ಎಸ್ ಅಂತ ಕರೆಯೋಣ. ಇವಾಗ ಹನೀಫನು ಆಟದಲ್ಲಿ ಸೋಲುವ ಸಾಧ್ಯತೆ ಅಂದ್ರೆ ಯಾವಾಗ ಅವನ್ ಗೆಲ್ತಾನೆ? ಯಾವಾಗ 3 ಶಿರಗಳು 3 ಪುಚ್ಛಗಳು ಬಂದ್ರೆ ಅವನು ಗೆಲ್ತಾನೆ. ಯಾವಾಗ ಸೋಲ್ತಾನೆ? ಇದನ್ನ ಬಿಟ್ಟು ಉಳಿದಿರುವಂತಹ ಫಲಿತಾಂಶ ಬಂದ್ರೆ ಸೋಲ್ತಾನೆ. ಹಾಗಿದ್ರೆ ಇವೆರಡನ್ನ ಬಿಟ್ಟು ಉಳಿದಿರುವಂತಹ ಫಲಿತಾಂಶಗಳ ಸಂಖ್ಯೆ ಎಷ್ಟಿದೆ? 6 ಇದೆ. ನೋಡ್ರಿ, ಇಲ್ಲಿ ಎಲ್ಲೂ ಕೂಡ 3 ಹೆಡ್ 3 ಟೇಲ್ ಬಂದಿಲ್ಲ. ಹಾಗಿದ್ರೆ ಸೋಲುವ ಸಾಧ್ಯತೆ 6. 6 ಅಂತಂದ್ರೆ ಎನ್ ಆಫ್ ಬಿ ಅಂತ ಕರೆಯೋಣ. ಹನೀಫನು ಪಂದ್ಯವನ್ನು ಸೋಲುವ ಸಂಭವನೀಯತೆ ಪಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಬಿ ಅಂದ್ರೆ 6, ಎನ್ ಆಫ್ ಎಸ್ ಅಂದ್ರೆ ಒಟ್ಟು 8 ಇದೆ. 2 3 2 4. ಹಾಗಿದ್ರೆ 3 ಡಿವೈಡೆಡ್ ಬೈ 4. ಏನಿದು? ಹನೀಫನು ಸೋಲುವ ಸಂಭವನೀಯತೆ. ಒಂದ್ ವೇಳೆ ಹನೀಫನು ಗೆಲ್ಲುವ ಸಂಭವನೀಯತೆ ಅಂತಂದ್ರೆ ನೀವೇನ್ ಮಾಡ್ತೀರಾ? ಎನ್ ಆಫ್ ಎ, ಸಾರಿ ಇದನ್ನ ಎನ್ ಆಫ್ ಎ ಅಂತ ಕರೆಯೋಣ. ಓಕೆ, ಇದು ಎನ್ ಆಫ್ ಎ. ಹನೀಫನು ಗೆಲ್ಲುವ ಸಂಭವನೀಯತೆ ಅಂತ ನಾನು ಕೇಳಿದ್ರೆ ಯಾವಾಗ ಗೆಲ್ತಾನೆ? ಯಾವಾಗ 3 ಶಿರ 3 ಪುಚ್ಛ ಅಂದ್ರೆ ಎಷ್ಟು ಸಲ 3 ಶಿರ 3 ಪುಚ್ಛ ಬಂದಿದೆ? ಇಲ್ಲಿ 2 ಸಲ ಅಲ್ವಾ? ನೋಡ್ರಿ, 1 2 2. ಇದನ್ನ ಎನ್ ಆಫ್ ಬಿ ಅಂತ ಕರೆಯೋಣ. ಎನ್ ಆಫ್ ಬಿ ಅಂತ ಕರೆಯೋಣ. ಸೊ ಪಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. 2 ಡಿವೈಡೆಡ್ ಬೈ 8. 2 1 2 4 ಅಂದ್ರೆ 1 ಡಿವೈಡೆಡ್ ಬೈ 4. ಇದೇನಿದು? ಹನೀಫನ್ನು ಗೆಲ್ಲುವ ಸಂಭವನೀಯತೆ. ಇದೇನಿದು? ಹನೀಫ್ ಗೆಲ್ಲುವ ಸಂಭವನೀಯತೆ. ಓಕೆ, ಈ ರೀತಿಯಾದ ಪ್ರಶ್ನೆಗಳನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ನಿರೀಕ್ಷಿಸ್ತೀವಿ. ಈ ರೀತಿಯಾದ ಪ್ರಶ್ನೆಗಳು ಬರುತ್ತೆ. ಓಕೆ, ಹಾಗಿದ್ರೆ ಪ್ರಶ್ನೆಗಳು ಈಸಿ ಆಗಿದೆ ಅಲ್ವಾ? ಇಲ್ಲಿವರೆಗೂ ನಾವೇನನ್ನ ಬಿಡಿಸಿದ್ ಕೂಡ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ಎಸ್. ಇನ್ನೊಂದು, ಇಲ್ಲಿ ನಮ್ಗೆ ಚೆನ್ನಾಗಿ ಬೆರೆಸಿದ 52 ಕಾರ್ಡ್ಗಳ ಒಂದು ಕಟ್ಟಿನಿಂದ ಒಂದು ಕಾರ್ಡ್ ಅನ್ನು ಯಾದೃಚ್ಛಿಕವಾಗಿ ತೆಗೆಯಲಾಗಿದೆ. ಒಂದು ಕೆಂಪು ರಾಜ, ಒಂದು ಮುಖ ಕಾರ್ಡ್, ಅದನ್ನ ಫೇಸ್ ಕಾರ್ಡ್ ಅಂತ ಕರೀತಾರೆ. ಒಂದು ಕೆಂಪು ಬಣ್ಣದ ಮುಖ ಕಾರ್ಡ್, ಹಾರ್ಟ್ ನ ಜಾಕ್, ಒಂದು ಸ್ಪೇಡ್, ಡೈಮಂಡ್ ನ ರಾಣಿ ಪಡೆಯುವ ಸಂಭವನೀಯತೆಯನ್ನ ಕಂಡು ಹಿಡಿಯಿರಿ. ಇಲ್ಲಿ ನೋಡ್ರಿ, ಇಲ್ಲಿ ಕಾರ್ಡ್ಸ್ ಇದೆ. ಹೌದಾ? ಈ ರೀತಿಯಾದ ಕಾರ್ಡ್ಸ್ ಅನ್ನ ನೀವು ನೋಡಿರ್ಬೋದು, ಆಟದಲ್ಲಿ ಬಳಸ್ತಾರೆ. ಇಲ್ಲಿ ಒಟ್ಟು 52 ಕಾರ್ಡ್ಗಳಿರುತ್ತೆ. ಎಷ್ಟಿರತ್ತೆ? 52 ಕಾರ್ಡ್ಗಳಿರತ್ತೆ. ಈ 52 ಕಾರ್ಡ್ಗಳಲ್ಲಿ 4 ಸೆಟ್ಗಳನ್ನ ಮಾಡ್ತೀವಿ. 2 ಕಪ್ಪು ಬಣ್ಣದ ಕಾರ್ಡ್ಗಳಿರುತ್ತೆ, 2 ಕೆಂಪು ಬಣ್ಣದ ಕಾರ್ಡ್ಗಳಿರುತ್ತೆ. ಒಂದು ಈ ಶೇಪ್ ನಲ್ಲಿ ಇರುತ್ತೆ, ಒಂದು ಈ ಡೈಮಂಡ್ ಶೇಪ್ ನಲ್ಲಿ ಇರುತ್ತೆ, ಒಂದು ಹಾರ್ಟ್ ಶೇಪ್ ನಲ್ಲಿ ಇರುತ್ತೆ, ಒಂದು ಎಲೆ ಆಕಾರದಲ್ಲಿ ಇರುತ್ತೆ. ಈ ತರ ಇರುತ್ತೆ. ಪ್ರತಿಯೊಂದರಲ್ಲೂ 13 13 ಕಾರ್ಡ್ಗಳಿರುತ್ತೆ. ಎಷ್ಟಿರುತ್ತೆ? 13 13 13 ಕಾರ್ಡ್ಗಳಿರುತ್ತೆ. ಇಲ್ಲಿ 3 ಮುಖ ಕಾರ್ಡ್ಗಳು, ಒಂದು ಸೆಟ್ ನಲ್ಲಿ 3 ಮುಖ ಕಾರ್ಡ್ಗಳು. ಯಾವುದು? ರಾಜ, ರಾಣಿ ಮತ್ತು ಜಾಕ್ ಅಂತ ಕರಿತೀವಿ. ಇವೇ ನೀವು
ಮುಖ ಕಾರ್ಡುಗಳು. ಈ ತರಹದ ಮುಖ ಕಾರ್ಡುಗಳು ಪ್ರತಿಯೊಂದು ಗುಂಪಿನಲ್ಲಿ, ಪ್ರತಿ ಸೆಟ್ ನಲ್ಲಿ 3 ಕಾರ್ಡ್ ಇರುತ್ತೆ. ಹಾಗಿದ್ರೆ 4 ಸೆಟ್ ನಲ್ಲಿ ಎಷ್ಟಾಯ್ತು? 12 ಕಾರ್ಡ್ಗಳಾಯ್ತು. ಹಾಗೆ ಕೆಂಪು ಬಣ್ಣದ ಸೆಟ್ ನಲ್ಲಿ 3 + 3 6. ಹಾಗೆ ಕಪ್ಪು ಬಣ್ಣ ಅಂದ್ರೆ 3 + 3 6 ಕಾರ್ಡ್ಗಳು ಮುಖ ಕಾರ್ಡುಗಳು. ಹಾಗೆ ಇದನ್ನ ನಾವು ಏನಂತ ಕರಿತೀವಿ? ಎ ಅಂತ ಇದೆ ಅಲ್ವಾ, ಇದನ್ನ ಏಸ್ ಕಾರ್ಡ್ಸ್ ಅಂತ ಕರೀತಾರೆ. ಇದನ್ನ ಪ್ರತಿ ಗುಂಪಿನಲ್ಲಿ ಒಂದೊಂದು ಕಾರ್ಡ್ಗಳು ಇರುತ್ತೆ. ಹಾಗೆ 13 ಅಂತಂದ್ರೆ ಈ ಗುಂಪಿನಲ್ಲಿ 1, ಈ ಗುಂಪಿನಲ್ಲಿ 1, ಈ ಗುಂಪಿನಲ್ಲಿ 1, ಈ ಗುಂಪಿನಲ್ಲಿ 1. ಒಟ್ಟು 4 ಏಸ್ ಕಾರ್ಡ್ಸ್ಗಳು, 12 ಫೇಸ್ ಕಾರ್ಡ್ಸ್ಗಳು. ಉಳಿದಿರುವಂತಹದ್ದು 1, 2, 3, 4, 5, 6, 7, 8, 9 ನಂಬರ್ ಕಾರ್ಡ್ಗಳು ಇರುತ್ತೆ. ಓಕೆ, ಇದು ನಮ್ಮ ಈ ಒಂದು ಕಾರ್ಡ್ಗೆ ಸಂಬಂಧಿಸಿದಂತಹ ಒಂದು ಬೇಸಿಕ್ ನಾಲೆಜ್. ಈಗ ನಮ್ಗೇನ್ ಬೇಕು? ಒಂದು ಕೆಂಪು ರಾಜ. ಕೆಂಪು ಬಣ್ಣದ ಕಾರ್ಡ್ಗಳೆಷ್ಟಿತ್ತು? 13 ಮತ್ತು 13. ಡೈಮಂಡ್ ಮತ್ತೆ ಹಾರ್ಟ್ ಶೇಪ್ ಇತ್ತಲ್ವಾ? ಹಾಗಿದ್ರೆ ಡೈಮಂಡ್ ಶೇಪ್ ಅಲ್ಲಿ 1 ರಾಜ, ಆಮೇಲೆ ಹಾರ್ಟ್ ಶೇಪ್ ಅಲ್ಲಿ 1 ರಾಜ. ಹೌದಾ? ಎಷ್ಟು ರಾಜಗಳ ಸಂಖ್ಯೆ? 2. ಒಟ್ಟು ಕಾರ್ಡ್ಗಳ ಸಂಖ್ಯೆ 52. ಎನ್ ಆಫ್ ಎಸ್ ಅಂತ ಕರೆಯೋಣ. ಕೆಂಪು ಬಣ್ಣದ ರಾಜನನ್ನು ಪಡೆಯುವ ಸಂಭವನೀಯತೆ, ಇದನ್ನ ಎನ್ ಆಫ್ ಎ ಅಂತ ಕರೆದ್ರೆ, ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ 2 ಡಿವೈಡೆಡ್ ಬೈ 52. 2 1 2 2 2 6 1 ಡಿವೈಡೆಡ್ ಬೈ 26. ಮುಖ ಕಾರ್ಡ್ಗಳ ಸಂಖ್ಯೆ ಒಂದು ಸೆಟ್ ನಲ್ಲಿ 3 ಮುಖ ಕಾರ್ಡುಗಳು. ಹಾಗೆ 4 ಸೆಟ್ ನಲ್ಲಿ 3 4 12 ಅಲ್ವಾ? ಇದನ್ನ ಎನ್ ಆಫ್ ಬಿ ಅಂತ ಕರೆಯೋಣ. ಮುಖ ಕಾರ್ಡ್ ಪಡೆಯುವ ಸಂಭವನೀಯತೆ 12 ಡಿವೈಡೆಡ್ ಬೈ 52. ಇಲ್ಲೂ ಕೂಡ 12 2 6 2 2 2 6. ಸೊ 2 3 2 1 2 3 3 ಡಿವೈಡೆಡ್ ಬೈ 13 ಬರುತ್ತೆ. ಕೆಂಪು ಬಣ್ಣದ ಮುಖ ಕಾರ್ಡುಗಳು. ಕೆಂಪು ಅಂತಂದ್ರೆ ಮತ್ತೆ ನಮ್ಗೆ ಡೈಮಂಡ್ ಶೇಪ್ ಮತ್ತೆ ಹಾರ್ಟ್ ಶೇಪ್ 2 ಕೆಂಪು ಬಣ್ಣದ ಕಾರ್ಡುಗಳು ಇತ್ತು. ಒಂದು ಕಾರ್ಡ್ ನಲ್ಲಿ 3 ಮುಖ ಕಾರ್ಡ್, ಹಾಗೆ 2 ಸೆಟ್ ನಲ್ಲಿ 6 ಮುಖ ಕಾರ್ಡ್ಗಳು ಬರುತ್ತೆ. ಇದನ್ನ ಎನ್ ಆಫ್ ಸಿ ಅಂತ ಕರೆಯೋಣ. ಓಕೆ, ಹಾಗಿದ್ರೆ ಕೆಂಪು ಬಣ್ಣದ ಮುಖ ಕಾರ್ಡ್ ಪಡೆಯುವ ಸಂಭವನೀಯತೆ ಎನ್ ಆಫ್ ಸಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ 6 ಡಿವೈಡೆಡ್ ಬೈ 52 ಎಷ್ಟಾಗತ್ತೆ? 2 3 2 2 2 6 3 ಡಿವೈಡೆಡ್ ಬೈ 26 ಆಗತ್ತೆ. ಹಾರ್ಟ್ ಜಾಕ್ಗಳ ಸಂಖ್ಯೆ. ಹಾರ್ಟ್ ಅಲ್ಲಿ ಬರುವಂತ ಅಂದ್ರೆ ಈ ರೀತಿಯಾದ ಶೇಪ್ ಇರತ್ತಲ್ಲ, ಈ ರೀತಿಯಾದ ಶೇಪ್ ಹಾರ್ಟ್ ಇತ್ತಲ್ವಾ, ಈ ಶೇಪ್ ಅಲ್ಲಿ ಬರುವಂತಹ ಜಾಕ್ ಒಂದೇ ಒಂದು ಬರುತ್ತೆ. ಅಂದ್ರೆ 3 ಮುಖ ಕಾರ್ಡ್, ಅದರಲ್ಲಿ 1 ಜಾಕ್ ಬರುತ್ತೆ. ಹಾಗಿದ್ರೆ ಹಾರ್ಟ್ ಜಾಕ್ಗಳ ಸಂಖ್ಯೆ 1, ಎನ್ ಆಫ್ ಬಿ ಅಂತ ಕರೆಯೋಣ. ಸೊ ಹಾರ್ಟ್ ಜಾಕ್ ಪಡೆಯುವ ಸಂಭವನೀಯತೆ ಎಷ್ಟು? ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಮಾಡಿದ್ರೆ 1 ಡಿವೈಡೆಡ್ ಬೈ 52 ಬರುತ್ತೆ. ಸ್ಪೇಡ್ಗಳ ಸಂಖ್ಯೆ. ಅಲ್ಲಿ ಈ ತರ ಕಪ್ಪು ಬಣ್ಣದ ಒಂದು ಕಾರ್ಡ್ ಇತ್ತಲ್ವಾ, ಓಕೆ, ಎಲೆ ಆಕಾರ, ಈ ತರ ಹೂವಿನ ಆಕಾರದ್ದು ಸ್ಪೇಡ್ ಕಾರ್ಡ್. ಅಲ್ಲಿ ಎಷ್ಟಿದೆ ಆ ತರದ್ದು? 13 ಕಾರ್ಡ್ಗಳಿದೆ. ಹೌದಾ? ಸ್ಪೇಡ್ ಪಡೆಯುವ ಸಂಭವನೀಯತೆ ಎನ್ ಆಫ್ ಇ ಅಂತ ನಾವು ಕರೆದ್ರೆ ಇದನ್ನ ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ 13 ಡಿವೈಡೆಡ್ ಬೈ 52. 13 1 13 4 1 ಡಿವೈಡೆಡ್ ಬೈ 4. ಡೈಮಂಡಿನ ರಾಣಿಗಳ ಸಂಖ್ಯೆ ಎಷ್ಟಿದೆ? ಡೈಮಂಡ್ ಅಲ್ಲಿ 1 ರಾಣಿ ಇದೆ. 1 ಎನ್ ಆಫ್ ಎಫ್ ಅಂತ ಕರೆಯೋಣ ಇದನ್ನ. ಡೈಮಂಡಿನ ರಾಣಿಯನ್ನ ಪಡೆಯುವ ಸಂಭವನೀಯತೆ ಎನ್ ಆಫ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಸೊ 1 ಡಿವೈಡೆಡ್ ಬೈ 52 ಆಗತ್ತೆ. ಇದೇನಿದು? ಡೈಮಂಡಿನ ರಾಣಿಯನ್ನ ಪಡೆಯುವಂತಹ ಸಂಭವನೀಯತೆ. ಓಕೆ, ಇದು ಕಾರ್ಡ್ಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ. ಇಲ್ಲಿ ನಮ್ಗೆ ಒಂದು ನಾಣ್ಯಕ್ಕೆ ಸಂಬಂಧಿಸಿದ್ದು, ಒಂದು ದಾಳಕ್ಕೆ ಸಂಬಂಧಿಸಿದ್ದು, ಮತ್ತೆ ಒಂದು ಕಾರ್ಡಿಗೆ ಸಂಬಂಧಿಸಿದ್ದು, ಆಮೇಲೆ ಚೆಂಡುಗಳನ್ನ ತೆಗಿಯೋದು. ಓಕೆ, ಇಷ್ಟರ ಮೇಲೆ ಎಲ್ಲಾ ಪ್ರಶ್ನೆಗಳು ಇದೆ. ಇಲ್ಲಿವರೆಗೂ ನಾವ್ ಏನನ್ನ ಡಿಸ್ಕಸ್ ಮಾಡಿದ್ವಿ ಎಲ್ಲವೂ ಕೂಡ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ಸೊ ನಾವ್ ಇಲ್ಲಿಗೆ ಸ್ಟಾಪ್ ಮಾಡೋಣ ಹಾಗಿದ್ರೆ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಸ್ಟಡಿ ಮಾಡಿ. ಥ್ಯಾಂಕ್ ಯು ಸೋ ಮಚ್.